Hello, my dear friends and my dear students. Welcome to our YouTube channel Civil with Sudheer and myself Sudheer Jirobe. ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ನಾವು ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಇದು ಕ್ಲಾಸ್ 5ನೇ ಕ್ಲಾಸ್ ಇದೆ ಇದು. ಸೊ ನಾವು ಟಾಪಿಕ್ ಡಿಸ್ಕಸ್ ಮಾಡ್ತಾ ಇರೋದು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್. ಇದು ಮೇಜರ್ ಟಾಪಿಕ್ ಇದೆ. ಮತ್ತೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಎನ್ವೈರನ್ಮೆಂಟಲ್ ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಅಂದ್ರೆ ಏನು, ರ್ಯಾಷನಲೆ ರೈಟ್, ರ್ಯಾಷನಲೆ ಎನ್ವೈರನ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಏನು, ರ್ಯಾಷನಲ್ ರೀಸನ್ಸ್ ಏನಿದೆ ಒಂದು ಎನ್ವೈರನ್ಮೆಂಟ್ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡೋಕೆ, ಆಮೇಲೆ ಕಾನ್ಸಂಟ್ರೇಷನ್ ಆ್ಯಂಡ್ ಮಾಸ್, ಎಫ್ಲೂಯೆಂಟ್ ಆ್ಯಂಡ್ ಸ್ಟೀಮ್ ಸ್ಟ್ಯಾಂಡರ್ಡ್ಸ್ ಏನೇನಿದೆ ಅದ್ರ ಬಗ್ಗೆ, ಇಮಿಷನ್ ಆ್ಯಂಡ್ ಆಂಬಿಯೆಂಟ್ ಸ್ಟ್ಯಾಂಡರ್ಡ್ಸ್ ಏನೇನಿದೆ ಅದ್ರ ಬಗ್ಗೆ, ಆಂಬಿಯೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅದ್ರ ಬಗ್ಗೆ, ಮತ್ತು ಮಿನಿಮಮ್ ನ್ಯಾಷನಲ್ ಎನ್ವೈರನ್ಮೆಂಟಲ್ ಸ್ಟ್ಯಾಂಡರ್ಡ್ಸ್. ಸೊ ಇದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಇವತ್ತಿನ ಈ ಕ್ಲಾಸಲ್ಲಿ ಮಾಡೋಣ. ಸೊ ಈ ಕ್ಲಾಸು ತುಂಬ ಇಂಪಾರ್ಟೆಂಟ್ ಇದೆ, ಅಪ್ಕಮಿಂಗ್ ಫಾರ್ RWS AE ಆ್ಯಂಡ್ AEE ಎಕ್ಸಾಮ್ ಡೇಟ್ ಆಲ್ರೆಡಿ ಅನೌನ್ಸ್ ಆಗಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ರೈಟ್. ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಬಟನಲ್ಲಿ ಲಿಂಕ್ ಕೊಡ್ತೀನಿ, ನೀವೆಲ್ಲರೂ ಹೋಗಿ ನೋಡ್ಬೋದು. ಸೊ ಇದು ನಿಮಿಷ ನಾನು ನಿಮಗೆ ಇದು ಮಾಡಿ ತೋರಿಸ್ತೀನಿ, ಏನಂತಂದರೆ ಎಲ್ಲಿವರೆಗಾಗಿದೆ ಸಿಲೆಬಸ್ ಕಂಪ್ಲೀಟು ಅಂತ ತೋರಿಸ್ಕೊಡ್ತೀನಿ ರೈಟ್. ಸೊ ಇದಿಷ್ಟು ಕಂಪ್ಲೀಟ್ ಆಗಿದೆ ಆಲ್ರೆಡಿ, ಇದೂ ಆಗಿದೆ, ಸೊ ಇದೂ ಆಗಿದೆ ರೈಟ್. ಸೊ ಬ್ಯಾರಿಯರ್ಸ್ ಇವೆಲ್ಲ ಆಗಿದೆ ಆಲ್ರೆಡಿ ರೈಟ್. ಇದು RWS AEE ಸಿಲೆಬಸ್ಸು. ಸೊ ಫಾರ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ಸ್. ಸೊ ಇಲ್ಲಿಂದ ಇವತ್ತು ಸ್ಟಾರ್ಟ್ ಮಾಡೋದು ಇಲ್ಲಿಂದ ರೈಟ್. ಎನ್ವೈರನ್ಮೆಂಟಲ್ ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಇದು ಒಂದು, ರ್ಯಾಷನಲೆ ಆರ್ ಎನ್ವೈರನ್ಮೆಂಟಲ್ ಸ್ಟ್ಯಾಂಡರ್ಡ್ಸು, ಕಾನ್ಸಂಟ್ರೇಷನ್ ಆ್ಯಂಡ್ ಮಾಸ್ ಸ್ಟ್ಯಾಂಡರ್ಡ್ಸ್, ಎಫ್ಲೂಯೆಂಟ್ ಆ್ಯಂಡ್ ಸ್ಟ್ರೀಮ್ ಸ್ಟ್ಯಾಂಡರ್ಡ್ಸ್ ಗೊತ್ತಾಯ್ತಾ, ಎಫ್ಲೂಯೆಂಟ್ ಮತ್ತು ಸ್ಟ್ರೀಮ್ ಸ್ಟ್ಯಾಂಡರ್ಡ್ಸು, ಎಮಿಷನ್ ಆ್ಯಂಡ್ ಆಂಬಿಯೆಂಟ್ ಸ್ಟ್ಯಾಂಡರ್ಡ್ಸ್, ಮಿನಿಮಮ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಗೊತ್ತಾಯ್ತಾ. ಸೊ ಇಲ್ಲಿವರೆಗೆ ಇವತ್ತಿನ ಈ ಕ್ಲಾಸಲ್ಲಿ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ 5 ರಿಂದ 6 ಟಾಪಿಕ್ ಇದೆ ರೈಟ್. ಆಮೇಲೆ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇವಾಲ್ಯೂಯೇಷನ್ ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ ಗೊತ್ತಾಯ್ತಾ. ಸೊ ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ನೋಡೋಣ. ಸೊ ಇವತ್ತಿನ ಫಸ್ಟ್ ಕ್ಲಾಸಲ್ಲಿ ನಾವು ನೋಡಬೇಕಾಗಿರೋದು ಏನಂತಂದರೆ, ಎನ್ವೈರನ್ಮೆಂಟಲ್ ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಏನಿದೆ, ಎನ್ವೈರನ್ಮೆಂಟಲ್ ಒಂದು ಕ್ವಾಲಿಟಿನ ನಾವು ಮೇಂಟೈನ್ ಮಾಡಬೇಕಂದ್ರೆ ಏನೇನು ಆಬ್ಜೆಕ್ಟಿವ್ಸ್ ಇದೆ ಅಂದರೆ ಇಂಪಾರ್ಟೆಂಟ್ ಏನಿದೆ. ಫಸ್ಟು ಕ್ಲೈಮೇಟ್ ಇಂಪ್ಯಾಕ್ಟ್ನ ರೆಡ್ಯೂಸ್ ಮಾಡಬೇಕು ಆಯಿತಾ. ಕ್ಲೈಮೇಟ್ ಯಾವುದೇ ಒಂದಿರಲಿ ಆಯಿತಾ, ಅದು ಮೆಟ್ರೋಸ್ ಇರಲಿ ಯಾವುದೇ ಇರಲಿ, ನಾವು ಗ್ಲೋಬಲ್ ಆಗಿ ನೋಡಬೇಕು ರೈಟ್. ಯು ಹ್ಯಾವ್ ಟು ಸಿ ದ ಗ್ಲೋಬಲ್, ನಾಟ್ ಓನ್ಲಿ ಸಿಟಿ ಕಂಟ್ರಿ ಈ ಥರ ಅಲ್ಲ, ಗ್ಲೋಬಲ್ ಆಗಿ. ಸೊ ಗ್ಲೋಬಲ್ ಅಂದರೆ ಬೇರೆ ಬೇರೆ ಕಂಟ್ರಿ ಜೊತೆ ನಾವು ಇಂಪ್ಯಾಕ್ಟ್ ಆಗಬೇಕು. ಸೊ ಇದನ್ನು ಚಿಕ್ಕದಾಗಿ ನಾವು ಸ್ಟಡಿ ಮಾಡಿದಾಗ ಅದು ಕಂಟ್ರಿ ಬರುತ್ತೆ ರೈಟ್. ಸೊ ನಾವು ಕಂಟ್ರಿನ ಮತ್ತೆ ಡಿವೈಡ್ ಮಾಡಿದಾಗ ಸ್ಟೇಟ್ ಬರುತ್ತೆ. ಸೊ ಸ್ಟೇಟ್ನ ಡಿವೈಡ್ ಮಾಡಿದಾಗ ಏನು ಬರುತ್ತೆ ಹೇಳಿ ರೈಟ್, ಡಿಸ್ಟ್ರಿಕ್ಟ್ಸ್ ಬರುತ್ತೆ. ಡಿಸ್ಟ್ರಿಕ್ಟ್ಸ್ನ ಡಿವೈಡ್ ಮಾಡಿದಾಗ ವಿಲೇಜಸ್ ಬರುತ್ತೆ. ಈ ಥರ ಡಿವೈಡ್ ಮಾಡಿಕೊಂಡು ನಾವೇಂದರೆ ಕ್ಲೈಮೇಟ್ ಎಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅದನ್ನು ಐಡೆಂಟಿಫೈ ಮಾಡಿ ನಾವು ಕಮ್ಮಿ ಮಾಡಬೇಕು ರೈಟ್. ಎಷ್ಟೈತೆ ಅಷ್ಟು ರಿನ್ಯೂವೇಬಲ್ ಎನರ್ಜಿನ ಯೂಸ್ ಮಾಡಬೇಕು ನಾವು ರೈಟ್. ಆಮೇಲೆ ವೇಸ್ಟ್ ಪ್ರೊಡ್ಯೂಸ್ ಎಲ್ಲಿ ಜಾಸ್ತಿ ಆಗ್ತದೆ ಅದನ್ನು ಕಮ್ಮಿ ಮಾಡಬೇಕು. ಕ್ಲೀನ್ ಏರ್ ಬೇಕಾಗುತ್ತೆ. ಎನ್ವೈರನ್ಮೆಂಟಲ್ ಕ್ವಾಲಿಟಿ ಅಬ್ಜೆಕ್ಟಿವ್ಸಲ್ಲಿ ಕ್ಲೀನ್ ಏರ್ ಬೇಕು. ಕರೆಕ್ಟಾಗಿ ಗಾಳಿ ಇತ್ತಂದರೆ ನಾವೇನು ಮಾಡ್ಬೋದು ಗೊತ್ತಾ, ನ್ಯಾಚುರಲ್ ಪ್ರೋಸೆಸ್ ಏನೇ ಇರುತ್ತೆ ನೋಡಿ ರೈಟ್, ಇಲ್ಲಿ ಬರಿತೀನಿ. ಸೊ ನ್ಯಾಚುರಲ್ ಪ್ರೋಸೆಸ್ ಏನೇ ಇರುತ್ತೆ ಅದು ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಕ್ಲೀನ್ ಏರು. ಇಲ್ಲಿಲ್ಲ ಅಂದರೆ ಏನಾಗುತ್ತೆ, ಈ ಕ್ಲೀನ್ ಏರ್ ಇರಲಿಲ್ಲ ಅಂತಂದರೆ ಬೇರೆ 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 ಪ್ರಾಬ್ಲಮ್ಸ್ ಆಗುತ್ತೆ ರೈಟ್. ಕೆಮಿಕಲ್ ಸ್ಮಾಗ್ ಆಗುತ್ತೆ ರೈಟ್. ಆಮೇಲೆ ಬೇರೆ ಬೇರೆ ಫೋಟೋಸಿಂಥಸಿಸ್ಗೆ ಅದು ಹೆಲ್ಪ್ ಮಾಡೋದಿಲ್ಲ. ಆಮೇಲೆ ಹ್ಯೂಮನ್ ಬಾಡಿ ಮೇಲೂ ಎಫೆಕ್ಟ್ ಆಗುತ್ತೆ ಆಯಿತಾ, ಪೊಲ್ಯೂಟೆಡ್ ಏರು. ಇದು ಇಂಪಾರ್ಟೆಂಟ್ ಪಾಯಿಂಟು. ಥರ್ಡ್ ಒನ್ನು ನ್ಯಾಚುರಲ್ ಆ್ಯಸಿಡಿಫಿಕೇಶನ್ ಓನ್ಲಿ. ನ್ಯಾಚುರಲ್ ಆ್ಯಸಿಡಿಫಿಕೇಶನ್ ಅಂತಂದರೆ ಏನು ಮೀನಿಂಗು, ಸಿಂಪಲ್ ಆಗಿ ನೇಚರ್ ಏನಿದೆ ಆಯಿತಾ, ಲ್ಯಾಂಡ್ ಇದೆ, ವಾಟರು ಏನೇ ಇರಲಿ, ಅದರಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ನೋಡಿ, ನಾವು ಏನು ಯೂಸ್ ಮಾಡ್ತೀವಲ್ಲ ಅದನ್ನು ಯಾವ ಥರ ಯೂಸ್ ಮಾಡ್ಬೇಕಂದ್ರೆ ಫ್ಯೂಚರ್ ಜನ್ರೇಷನ್ಗೆ ಯಾವುದೇ ಥರ ಎಫೆಕ್ಟ್ ಇಲ್ದಂಗೆ ಅದನ್ನು ನಾವು ಬಿಡೋಕ್ಕೆ ಟ್ರೈ ಮಾಡಬೇಕು ಗೊತ್ತಾಯ್ತಾ. ಮತ್ತು ಎಷ್ಟಾಯ್ತಷ್ಟು ಕೆಮಿಕಲ್ಸ್ ಏನಿರುತ್ತೆ, ಯಾವುದೇ ಒಂದು ನೀವು ಪ್ರಾಸೆಸ್ನ ತೊಗೊಳ್ಳಿ, ಕೆಮಿಕಲ್ಸ್ ಎಷ್ಟೈತಷ್ಟು ಕಮ್ಮಿ ಮಾಡಿಬಿಟ್ಟು ಆರ್ಗ್ಯಾನಿಕ್ ತೊಗೊಳೋದನ್ನ ನಾವು ಟ್ರೈ ಮಾಡಬೇಕು ಗೊತ್ತಾಯ್ತಾ. ಇದೆಲ್ಲದೂ ನಾವು ಥಿಯರಿ ಹಾಕ್ಬೋದಿತ್ತು, ಬಟ್ ತುಂಬ ಥಿಯರಿ ಜಾಸ್ತಿ ಆಗ್ಬಿಡುತ್ತೆ. ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಓಕೆ, ಎ ನಾನ್ ಟಾಕ್ಸಿಕ್ ಎನ್ವೈರ್ಮೆಂಟ್. ನಾನ್ ಟಾಕ್ಸಿಕ್ ಅಂದರೆ ಪೊಲ್ಯೂಟೆಡ್ ಏರ್ ಇರಬಾರ್ದು, ಪೊಲ್ಯೂಟೆಡ್ ವಾಟರ್ ಇರಬಾರ್ದು ಗೊತ್ತಾಯ್ತಾ, ಪೊಲ್ಯೂಟೆಡ್ ಸಾಯಿಲ್ ಇರಬಾರ್ದು. ಆಮೇಲೆ ರಿನ್ಯೂವೇಬಲ್ ಎನರ್ಜಿನ ಯೂಸ್ ಮಾಡಬೇಕು. ನಿಮಗೆ ಗೊತ್ತಿದೆ ಎಲೆಕ್ಟ್ರಿಕ್ ಬೈಕ್ಸ್ ಇವಾಗ ನಾವು ಯೂಸ್ ಮಾಡ್ತಾ ಇರೋದು ಯಾಕೆ, ಫಾಸಿಲ್ ಫ್ಯೂಲ್ಸ್ ಏನಿದೆ ಡೀಸೆಲ್ಲು ಪೆಟ್ರೋಲ್ ಅದರಿಂದ ಎಷ್ಟು ಎಫೆಕ್ಟ್ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಓಝೋನ್ ಮೇಲೂ ಎಫೆಕ್ಟ್ ಆಗ್ತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ನಾವು ಅಡಾಪ್ಟ್ ಆಗಬೇಕಾಗುತ್ತೆ ನೆಕ್ಸ್ಟ್ ಜನ್ರೇಷನ್ನ ರೈಟ್, ಎಲೆಕ್ಟ್ರಿಕ್ಗೆ. ನೆಕ್ಸ್ಟು ಪ್ರೊಟೆಕ್ಟಿವ್ ಓಝೋನ್ ಲೇಯರ್. ಓಝೋನ್ ಲೇಯರ್ನ ಪ್ರೊಟೆಕ್ಟ್ ಮಾಡಬೇಕು. ಇದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಆಲ್ರೆಡಿ ಪ್ರಿವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ರೈಟ್, ನೀವು ನೋಡ್ಕೋಬೋದು.
ಅದನ್ನ ಮೇಂಟೈನ್, ಅದನ್ನ ಪ್ರೊಟೆಕ್ಟ್ ಮಾಡೋದು ನಮ್ದೆಲ್ಲರದ್ದು ಒಂದು ಕರ್ತವ್ಯ. ಓಕೆ, ಎ ಸೇಫ್ ರೇಡಿಯೇಷನ್ ಎನ್ವೈರ್ಮೆಂಟ್. ಆಯ್ತಾ, ಸೇಫ್ ರೇಡಿಯೇಷನ್ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಮಗೆ ಸೇಫ್ ಎನ್ವೈರ್ಮೆಂಟ್ ಬೇಕು, ಆಯ್ತಾ, ಕ್ಲೀನ್ ಎನ್ವೈರ್ಮೆಂಟ್ ಬೇಕು. ಇಲ್ಲ ಅಂತಂದ್ರೆ ನಾವು ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನ ನಾವು ಕನ್ಸರ್ವ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು ನಮ್ಮೆಲ್ಲರ ಕೆಲಸ. ಗೊತ್ತಾಯ್ತಾ? ಆಮೇಲೆ ಝೀರೋ ಯೂಟ್ರೋಫಿಕೇಶನ್, ರೈಟ್, ಝೀರೋ ಯೂಟ್ರೋಫಿಕೇಶನ್. ಆಯ್ತಾ, ಸೊ ಅದನ್ನ ನಾವು ಫಾಲೋ ಮಾಡಬೇಕು. ಸೊ ಇಲ್ಲೊಂದು ಕ್ವಶನ್ ಬರುತ್ತೆ, ಯೂಟ್ರೋಫಿಕೇಶನ್ ಅಂದ್ರೆ ಏನು? ಯೂಟ್ರೋಫಿಕೇಶನ್ ಅಂತಂದ್ರೆ ಒಂದು ಲ್ಯಾಂಡ್ ಆದ್ರೂ ತಗೊಳ್ಳಿ, ವಾಟರ್ ಆದ್ರೂ ತಗೊಳ್ಳಿ, ಆರ್ ಗಾಳಿ ಆದ್ರೂ ತಗೊಳ್ಳಿ, ಈ ಮೂರು ಏನಂತಂದ್ರೆ ನ್ಯೂಟ್ರಿಷನ್ ಲೆವೆಲ್ಸ್ ಏನಿರಬೇಕು ಒಬ್ಬ ಹ್ಯೂಮನ್ ಬಾಡಿಗೆ, ಅದು ಅದರಲ್ಲಿ ಇರಬೇಕು. ಆಯ್ತಾ, ಸೊ ಝೀರೋ ಯೂಟ್ರೋಫಿಕೇಶನ್. ಗೊತ್ತಾಯ್ತಾ? ಅದು ನಾವು ಮೇಂಟೈನ್ ಮಾಡಬೇಕು. ಫ್ಲೋರಿಶಿಂಗ್ ಲೇಕ್ಸ್ ಅಂಡ್ ಸ್ಟ್ರೀಮ್ಸ್, ರೈಟ್, ಆರ್ ಪ್ರೊಟೆಕ್ಟಿಂಗ್ ಲೇಕ್ಸು ಸ್ಟ್ರೀಮ್ಸ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಇದಂತೂ ತುಂಬಾ ತುಂಬಾ ಕಷ್ಟ ಕೆಲಸ ಆಗ್ಬಿಟ್ಟಿದೆ ಇವಾಗ. ಯಾಕೆಂದ್ರೆ ಎಲ್ಲಾ ಸ್ಟ್ರೀಮ್ಸು ಬರೀ ಎಲ್ಲ ಸಿವೇಜ್ನ ಅಲ್ಲೇ ಬಿಡ್ತಾ ಇದ್ದಾರೆ. ಗೊತ್ತಾಯ್ತಾ? ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ಬೋದು. ಗೌರ್ಮೆಂಟ್ ತಗೋತಾ ಇದೆ. ಆಸ್ ಅ ಹ್ಯೂಮನ್, ಆಸ್ ಅ ಒಬ್ಬ ಒಂದು ಸಮಾಜಕ್ಕೆ ನಾವು ಒಂದು ಉದಾಹರಣೆ ಆಗ್ಬೇಕಂದ್ರೆ ನಾವು ಫಸ್ಟ್ ಸ್ಟೆಪ್ ತಗೊಳ್ಬೇಕಾಗುತ್ತೆ, ನಾವೇ ಮಾಡಬಾರ್ದು. ಗೊತ್ತಾಯ್ತಾ? ಆಮೇಲೆ ಗುಡ್ ಕ್ವಾಲಿಟಿ ಗ್ರೌಂಡ್ ವಾಟರ್, ರೈಟ್. ಗ್ರೌಂಡ್ ವಾಟರ್ ಕ್ವಾಲಿಟಿ ಹೆಂಗೆ ಯಾವ ಥರ ಇಂಪ್ರೂವ್ ಮಾಡ್ಬೋದು ಅಂತಂದ್ರೆ, ಯಾವುದೇ ಒಂದು ರನ್ ಆಫ್ ವಾಟರ್ ಇರುತ್ತೆ ನೋಡಿ, ಅದನ್ನ ಫಿಲ್ಟರ್ ಹಾಕ್ಬಿಟ್ಟು, ರೈಟ್. ಸೊ ಈ ಥರ ರನ್ ಆಫ್ ವಾಟರ್ ಇರುತ್ತೆ, ಅದನ್ನು ನಾವು ಫಿಲ್ಟರ್ ಹಾಕ್ಬಿಟ್ಟು ಇಲ್ಲಿ ಏನಂತಂದ್ರೆ ನಾರ್ಮಲ್ ವಾಟರ್ ಏನಾದ್ರೆ ಇಲ್ಲಿ ನಾವು ಅದನ್ನು ಬಿಡಬೇಕು, ರೈಟ್. ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು ಎಲ್ಲ ಮನೆಗಳ ಮೇಲೆ. ಇದರಿಂದ ನಾವು ಗ್ರೌಂಡ್ ವಾಟರ್ನ ಇಂಪ್ರೂವ್ ಮಾಡ್ಬೋದು. ಎ ಬ್ಯಾಲೆನ್ಸ್ ಮರೈನ್ ಎನ್ವೈರ್ಮೆಂಟ್, ಫ್ಲೋರಿಶಿಂಗ್ ಕೋಸ್ಟಲ್ ಏರಿಯಾಸ್ ಆ್ಯಂಡ್ ದ ಆರ್ಚಿಪಾಲಜೀಸ್. ಆಯ್ತಾ, ಮರೈನ್ ಎನ್ವೈರ್ಮೆಂಟು ನಾವು ಮೇಂಟೈನ್ ಮಾಡಬೇಕು. ಮರೈನ್ ಅಂತಂದರೆ ನದಿ ಈ ಸಮುದ್ರದಲ್ಲಿ ಏನು ಪ್ರಾಣಿಗಳಿರುತ್ತೆ, ಸೊ ಅದನ್ನು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಥ್ರೈವಿಂಗ್ ವೆಟ್ಲ್ಯಾಂಡ್ಸ್, ರೈಟ್, ವೆಟ್ಲ್ಯಾಂಡ್ಸ್ ಎಲ್ಲಿರುತ್ತೆ ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಸಸ್ಟೈನೇಬಲ್ ಫಾರೆಸ್ಟ್ ಅಂದರೆ ಫಾರೆಸ್ಟ್ನ ಕಡಿಯೋಕ್ಕೆ ಹೋಗ್ಬಾರ್ದು, ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡಬೇಕು. ರಿಸರ್ವ್ ಫಾರೆಸ್ಟ್ ಅಂತೀವಲ್ಲ, ಸೊ ಅದು ಹೆಲ್ಪ್ಫುಲ್ ಇದೆ ರಿಸರ್ವ್ ಫಾರೆಸ್ಟ್. ಎ ವೇರಿಡ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ಕೇಪ್. ಗೊತ್ತಾಯ್ತಾ? ಅಂದರೆ ಈಗ ಲ್ಯಾಂಡ್ಸ್ಕೇಪ್ ಅಗ್ರಿಕಲ್ಚರಲ್ಲಿ ಬರೀ ಒಂದೇ ಮೆಥಡ್ ಯೂಸ್ ಮಾಡೋಂಗಿಲ್ಲ. ಅಕಾರ್ಡಿಂಗ್ ಟು ದ ಸೀಸನ್ ಅದನ್ನು ನಾವು ಮೆಥಡ್ಸ್ನ ಚೇಂಜ್ ಮಾಡ್ಕೊಂಡು ಮಾಡಬೇಕು. ಅದರಲ್ಲಿ ಏನಾಗುತ್ತೆ, ಈಲ್ಡ್ ಆಫ್ ದಟ್ ಫೀಲ್ಡ್, ಆಯ್ತಾ, ಈಲ್ಡ್ ಆಫ್ ದಟ್ ಫೀಲ್ಡ್ ಆರ್ ಕ್ರಾಪ್ ಇನ್ಕ್ರೀಸ್ ಆಗುತ್ತೆ. ಡಿಫ್ರೆಂಟ್ ಮೆಥಡ್ಸು, ಡಿಫ್ರೆಂಟ್ ವಾಟರಿಂಗು ಅಥವಾ ಕ್ರಾಪ್ ಬೆಳೆಯೋದನ್ನ ಇದೆಲ್ಲ ಚೇಂಜಸ್ ಮಾಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಓಕೆ, ಆಯ್ತಾ? ಸೊ ಇವಾಗ ನೆಕ್ಸ್ಟು ಮ್ಯಾಗ್ನಿಫಿಷಿಯಂಟ್ ಮೌಂಟೇನ್ ಲ್ಯಾಂಡ್ಸ್ಕೇಪ್. ಸೊ ಅದನ್ನು ಅದೇ ಥರ ಮೌಂಟೇನರೀಸ್ ಏನಿರುತ್ತೆ ಅದನ್ನು ನಾವು ಮೇಂಟೈನ್ ಮಾಡಬೇಕು. ಗುಡ್ ಬಿಲ್ಟ್ ಎನ್ವೈರ್ಮೆಂಟ್, ಆಮೇಲೆ ರಿಚ್ ಡೈವರ್ಸಿಟಿ ಆಫ್ ಪ್ಲಾಂಟ್ ಆ್ಯಂಡ್ ಅನಿಮಲ್. ಸೊ ಓವರ್ ಆಲ್ ಹೇಳೋದೇನಂತಂದರೆ ಎಲ್ಲ ಏನೇನು ಪಾಯಿಂಟ್ಸ್ ಇರುತ್ತೆ ನೇಚರ್ನ ನಾವು ಪ್ರೊಟೆಕ್ಟ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳೋದು. ಓಕೆ, ಸೊ ನಾವು ದ ರ್ಯಾಷನಲ್ ಆರ್ ರೀಸನ್ಸ್ ಆಫ್ ದ ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ಸ್. ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಯಾಕೆ ಬೇಕಾಗುತ್ತೆ, ಯಾವ ರೀಸನ್ ಇದೆ? ದ ಪರ್ಪಸ್ ಆಫ್ ಎನ್ವೈರ್ಮೆಂಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇಸ್ ಟು ಪ್ರೊಟೆಕ್ಟ್ ಕ್ವಾಲಿಟಿ ಆಫ್ ಲೈಫ್. ಜೀವನ ಉಳಿಸೋಕೆ, ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಮನುಷ್ಯ ಇರಲಿ, ಹುಳ ಇರಲಿ, ಅದನ್ನು ನಾವು ಈ ಭೂಮಿ ಮೇಲೆ ಪ್ರೊಟೆಕ್ಟ್ ಮಾಡಬೇಕು. ಅದನ್ನು ಕೊಲ್ಲಬಾರ್ದು, ಅದೆಲ್ಲರಿಗೂ ಗೊತ್ತಿದೆ, ಆದರೂ ನಾವು ಮಾಡೋದಿಲ್ಲ, ರೈಟ್. ಸೊ ಆ್ಯಂಡ್ ಹೆಲ್ತ್ ಬೈ ಕಂಟ್ರೋಲಿಂಗ್ ದ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ, ಮೇನ್ಲಿ ಇನ್ ಟರ್ಮ್ಸ್ ಆಫ್ ಟಾಕ್ಸಿಸಿಟಿ ಆಫ್ ಎನ್ ಆಂಥ್ರೋಪೋಜೆನಿಕ್ ಪೊಲ್ಯೂಟೆಂಟ್ಸ್. ಆಯಿತಾ, ಎಮೆಂಟಿಂಗ್ ಮೇನ್ಲಿ ಫ್ರಮ್ ದ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ರಿಲೀಸ್ ಟು ದ ಎನ್ವೈರ್ಮೆಂಟ್. ಇಲ್ಲಿ ಈಗ ಒಂದು ಫ್ಯಾಕ್ಟ್ರಿ ಇದೆ, ರೈಟ್. ಸೊ ಇಲ್ಲಿ ಫ್ಯಾಕ್ಟ್ರಿ ಇದೆ, ಇಲ್ಲಿ ಒಂದು ನದಿ ಹರಿತಾ ಇದೆ, ರೈಟ್, ರಿವರು. ಸೊ ಏನು ಮಾಡ್ತಾರೆ, ಇಲ್ಲಿ ವೇಸ್ಟ್ ಇರೋದು ಆ್ಯಕ್ಚುಲಿ ಅವರು ಏನು ಮಾಡಬೇಕು, ಅದನ್ನು ಟ್ರೀಟ್ ಮಾಡಬೇಕು. ಅವರು ಟ್ರೀಟ್ ಮಾಡಿಬಿಟ್ಟು ಏನು ಮಾಡಬೇಕು, ಇಲ್ಲೇ ನಿಯರ್ ಬೈ ಲ್ಯಾಂಡ್ ತೊಗೊಂಡ್ಬಿಟ್ಟು ಅದನ್ನು ಅವರು ಡಿಸ್ಪೋಸ್ ಮಾಡಬೇಕಾಗುತ್ತೆ. ಲಿಕ್ವಿಡ್ ಇದ್ದರೆ, ರೈಟ್. ಅವ್ರು ಏನು ಮಾಡ್ತಾರೆ, ಪರ್ಮಿಷನ್ ತೊಗೊಂಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡಿ ಈ ರಿವರ್ ಬಿಡ್ತೀವಿ ಅಂತ ಹೇಳ್ತಾರೆ. ಯಾಕೆಂದರೆ ಇಲ್ಲಿ ತೊಗೊಳ್ಬೇಕಂದ್ರೆ ಮತ್ತೆ ಏನು ಮಾಡಬೇಕಾಗುತ್ತೆ, ಲ್ಯಾಂಡ್ ತೊಗೊಳ್ಬೇಕಾಗುತ್ತೆ, ಇದೆಲ್ಲ ಮಾಡಬೇಕಾಗುತ್ತೆ. ಸೊ ಪರ್ಮಿಷನ್ ತೊಗೊಂಡು ಬಿಡ್ತಾರೆ, ಆಮೇಲೆ ಫಿಲ್ಟರ್ ಮಾಡೋದಿಲ್ಲ, ಈ ಥರ ಎಲ್ಲ ಮಾಡ್ತಾರೆ. ತುಂಬ ಅಂದರೆ ಇದೆಲ್ಲ ಪ್ರಾಬ್ಲಮ್ಸ್ ಹೆಂಗಂತಂದರೆ ಇವಾಗ ಏನೂ ಆಗಲ್ಲ, ಫ್ಯೂಚರ್ ಜನ್ರೇಷನ್ಗೆ ತುಂಬ ಡೇಂಜರ್ ಇದೆ, ಗೊತ್ತಾಯ್ತಾ? ಸೊ ಅದಕ್ಕೆ ಈ ಒಂದು ಪ್ರಾಬ್ಲಮ್ ಆಗಬಾರ್ದು. ಈ ಫ್ಯಾಕ್ಟ್ರಿ ಇರಲಿ, ಮಷಿನರೀಸ್ ಇರಲಿ, ಏನೇ ಒಂದಿರಲಿ, ಅದನ್ನು ನೀವು ಈ ನೀರಿಗೆ ಬಿಡೋ ಮುಂಚೆ, ಆಯಿತಾ, ಏನೇನು ಸ್ಟ್ಯಾಂಡರ್ಡ್ಸ್ನ ಫಾಲೋ ಮಾಡಬೇಕು ಅದನ್ನು ನೋಡಬೇಕು. ಸೊ ಇದರಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತಂದರೆ ಕಾನ್ಸಂಟ್ರೇಷನ್ ಆ್ಯಂಡ್ ಮಾಸ್ ಸ್ಟ್ಯಾಂಡರ್ಡ್ಸ್. ಯಾವ ಥರ ಕಾನ್ಸಂಟ್ರೇಷನ್ ಇದೆ, ಆಯಿತಾ, ಅಂದರೆ ಯಾವ ಟೈಪ್ ಕೆಮಿಕಲ್ ಬರ್ತಾ ಇದೆ, ಅದ್ರದ್ದು ಮಾಸ್ ಏನಿದೆ. ಎಫ್ಲುಯೆಂಟ್ ಮತ್ತು ಸ್ಟ್ರೀಮ್ ಸ್ಟ್ಯಾಂಡರ್ಡ್ಸ್ ಇದನ್ನೂ ಒಂದು ಬರುತ್ತೆ ಇದರಲ್ಲಿ, ಆಯಿತಾ. ಇಮಿಷನ್ ಆ್ಯಂಡ್ ಆಂಬಿಯಂಟ್
ಸ್ಟ್ಯಾಂಡರ್ಡ್ಸ್. ಈ 4-5 ಏನು ಇಂಪಾರ್ಟೆಂಟ್ ಮೇಜರ್ ಪಾಯಿಂಟ್ ಇದೆ, ಅದನ್ನು ನಾವು ಈ ಒಂದು ರೀಸನ್ ಆಫ್ ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ ಆರ್ ರ್ಯಾಷನಲ್ ಆಫ್ ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಓದೋಣ, ಸರಿನಾ? ಸೊ ಫಸ್ಟ್ ಒಂದು ಬರುತ್ತೆ ಮಾಸ್ ಅಂಡ್ ಕಾನ್ಸಂಟ್ರೇಷನ್. ಮಾಸ್ ಅಂದ್ರೆ ಏನು? ಮಾಸ್ ಕಾನ್ಸಂಟ್ರೇಷನ್ ಇಸ್ ಅ ಟ್ರೆಡಿಷನಲ್ ಮೆಟ್ರಿಕ್ ಟು ರಿಪೋರ್ಟ್ ದ ಎನ್ವೈರ್ಮೆಂಟಲ್ ಕಾನ್ಸಂಟ್ರೇಷನ್. ಮಾಸ್ ಅಂದ್ರೆ ಕ್ವಾಂಟಿಟಿ ಎಷ್ಟು ಬರ್ತಾ ಇದೆ, ಯಾವ ಕ್ವಾಂಟಿಟಿ ಬರ್ತಾ ಇದೆ, ಎಕ್ಸ್ಪೋಜರ್ ಅಂತ ಅಂತೀವಿ ತಾನೆ. ಅಂಡ್ ದ ಟಾಕ್ಸಿಸಿಟಿ ಥ್ರೆಶೋಲ್ಡ್ ಆರ್ ಡೋಸ್ ಆಫ್ ಕನ್ವೆನ್ಷನಲ್ ಕಂಟಾಮಿನೆಂಟ್ಸ್. ಯಾವ್ಯಾವ ಕಂಟಾಮಿನೆಂಟ್ ಬರ್ತಾ ಇದೆ, ಯಾವ ಒಂದು ಡೋಸ್ ಅಲ್ಲಿ ಬರ್ತಾ ಇದೆ, ಆಯ್ತಾ? ಲಿಕ್ವಿಡ್ ಫಾರ್ಮ್ ಅಲ್ಲಿ ಬರ್ತಾ ಇದೆಯಾ, ಸಾಲಿಡ, ಸೆಮಿ ಸಾಲಿಡ, ಈ ತರದೊಂದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದೇ ಮಾಸ್ ಕಾನ್ಸಂಟ್ರೇಷನ್. ಸೊ ಮಾಸ್ ಕಾನ್ಸಂಟ್ರೇಷನ್ is also the metric used when investigating the release and fate and transport of the conventional contaminants in the environment. ಆಯ್ತಾ? ಯಾವ ಕಂಟಾಮಿನೆಂಟ್ ನ ರಿಲೀಸ್ ಮಾಡೋಕ್ಕಿಂತ ಮುಂಚೆ ನಾವು ಸ್ಟಡಿ ಮಾಡ್ತೀವಿ. ಇಟ್ ಈಸ್ ಲೈಕ್ಲಿ ಟು ದ ಬೆಸ್ಟ್ ಸೂಟೇಬಲ್ ಮೆಟ್ರಿಕ್ ಟು ರಿಪ್ರೆಸೆಂಟ್ ಸೆಡಿಮೆಂಟೇಷನ್ ಆಫ್ ದ ಮ್ಯಾನುಫ್ಯಾಕ್ಚರ್ಡ್ NMS ಆಫ್ಟರ್ ಅಗ್ರಿಗೇಷನ್. ನ್ಯಾನೋ, ಆಯ್ತಾ, ನ್ಯಾನೋಮೀಟರ್ ಅಂತೀವಲ್ಲ, ನ್ಯಾನೋಮೀಟರ್, ಆಯ್ತಾ? ಸೊ ನ್ಯಾನೋಮೀಟರ್ ಆಫ್ಟರ್ ದ ಸೆಗ್ರಿಗೇಷನ್. ಸೊ ಈಗ ಏನು ಮಾಡ್ತೀರ ಅಂತಂದರೆ, ಈಗ ಇದ್ರದ್ದು ಒಂದು ಬೆಸ್ಟ್ ಮೆಥಡ್ ಏನಿದೆ ಅಂತಂದರೆ NM ಮಾಸ್ ಕಾನ್ಸಂಟ್ರೇಷನ್ ಡಿಟರ್ಮಿನೇಷನ್. ಅಂದರೆ ದ ಮಾಸ್ ಕಾನ್ಸಂಟ್ರೇಷನ್ ಈಸ್ ಪ್ರಾಕ್ಟಿಕಲಿ ಚಾಯ್ಸ್ ಫಾರ್ ಎ ರ್ಯಾಪಿಡ್ ಓವರಾಲ್ ಅಸೆಸ್ಮೆಂಟ್ ಆಫ್ ದ ಎನ್ವೈರ್ಮೆಂಟಲ್ ಪ್ರಾಸೆಸ್ ರಿಲೇಟೆಡ್ ಟು ದ ಲಾರ್ಜರ್ ನ್ಯಾನೋ, ಆಯಿತಾ, ಏನಂತಾರೆ ಮೀಟರ್ಸ್ ಫ್ರ್ಯಾಕ್ಷನ್ಸ್ನ ಮೆಜರ್ ಮಾಡೋಕ್ಕೆ ನಾವು ಏನು ಯೂಸ್ ಮಾಡ್ತೀವಲ್ಲ ನ್ಯಾನೋನ, ಸೊ ಅದನ್ನು ಯೂಸ್ ಮಾಡ್ತಾರೆ ಇವಾಗ. ಗೊತ್ತಾಯ್ತಾ? ಮಾಸ್ ಕಾನ್ಸಂಟ್ರೇಷನ್ ಏನಾಗ್ತಿದೆ, ಸೊ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ ನ್ಯಾನೋಮೀಟರ್ ಫ್ರಾಕ್ಷನ್ಸ್ ಏನಾಗ್ತದೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ ಸೆಡಿಮೆಂಟೇಷನ್, ರೈಟ್? ಎಷ್ಟು ಸೆಡಿಮೆಂಟೇಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ ಎಲ್ಲರಿಗೆ, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಓದಿದ್ದೀರಾ, ರೈಟ್? ಸೊ ಮಾಸ್ ಕಾನ್ಸಂಟ್ರೇಷನ್ ಮೆಟ್ರಿಕ್ಸ್ ಹ್ಯಾವ್ ಬಿನ್ ವೈಡ್ಲಿ ಅಡಾಪ್ಟೆಡ್ ಇನ್ ದ ಹಜಾರ್ಡ್ ಅಂಡ್ ರಿಸ್ಕ್ ಕ್ಯಾರೆಕ್ಟರೈಸೇಷನ್ ಆಫ್ NMs, ಆಯ್ತಾ, ನ್ಯಾನೋಮೀಟರ್ಸ್. ದೇ ಆರ್ ಆಲ್ ನೋನ್ ಟು ಹ್ಯಾವ್ ಎ ಲಿಮಿಟೇಷನ್ಸ್ ಇದೆ, ಆಯ್ತಾ? ಅದಕ್ಕೋಸ್ಕರ ಈ ಮಾಸ್ ಕಾನ್ಸಂಟ್ರೇಷನ್ನ ಯಾವ ಮೆಥಡಿಂದ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನಾನು ನಿಮಗೆ ಹೇಳಿದ್ದೀನಿ. ಮಾಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಸಿಂಪಲ್ ಆಗಿ ಯಾರಿಗೆ ತಿಳಿಲಿಲ್ಲ ಒಂದು ಹೇಳ್ತೀನಿ. ಒಂದು ಫ್ಯಾಕ್ಟ್ರಿಯಿಂದ ಯಾವ ಟೈಪ್ ಆಫ್ ವೇಸ್ಟ್ ಬರ್ತಾ ಇದೆ, ಯಾವ ಮಾಸ್ ಎಷ್ಟು ಕ್ವಾಂಟಿಟಿಯಲ್ಲಿ ಬರ್ತಾ ಇದೆ, ಕಾನ್ಸಂಟ್ರೇಷನ್ ಏನಿದೆ ಅಂದರೆ ಎಷ್ಟು ಅದು ಡೇಂಜರಸ್ ಇದೆ ಎನ್ವೈರ್ಮೆಂಟ್ಗೆ ಆರ್ ನಿಯರ್ ಬೈ ವಾಟರ್ ಬಾಡಿಗೆ, ಅದನ್ನು ನಾವು ನ್ಯಾನೋಮೀಟರಿಂದ ಯೂಸ್ ಮಾಡಿ ಐಡೆಂಟಿಫೈ ಮಾಡಬಹುದು. ಡನ್. ನೆಕ್ಸ್ಟ್, ಸೊ ಫ್ಯೂ ಸ್ಟಡೀಸ್ ಹ್ಯಾವ್ ಇನ್ವೆಸ್ಟಿಗೇಟೆಡ್ ದ ಇಂಪ್ಯಾಕ್ಟ್ ಆಫ್ ಡೋಸ್, ಅಂದರೆ ಎಷ್ಟು ಡೋಸ್ ರಿಲೀಸ್ ಮಾಡ್ತಾ ಇದ್ವಿ, ಮಾಸ್ ನಂಬರ್ ಆ್ಯಂಡ್ ಸರ್ಫೇಸ್ ಏರಿಯಾ ಆನ್ ದ ಡೋಸ್ ರೆಸ್ಪಾನ್ಸ್ ರಿಲೇಶನ್ಶಿಪ್ ಫಾರ್ ದ ನ್ಯಾನೋಮೀಟರ್, ಬಟ್ ದೇರ್ ಇಸ್ ನೋ ಕಾನ್ಸಿಕ್ವೆನ್ಸ್ ಆನ್ ದ ಬೆಸ್ಟ್ ಡೋಸ್ ಮೆಟ್ರಿಕ್ಸ್ ಟು ಎಕ್ಸ್ಪ್ರೆಸ್ ದ NM ಟಾಕ್ಸಿಸಿಟಿ. ಅಂದರೆ ಎಷ್ಟು ರಿಲೀಸ್ ಮಾಡಿದ್ರೆ ಡೇಂಜರ್ ಇರುತ್ತೆ ಅಂತ ನಮಗೆ ಎಕ್ಸಾಕ್ಟ್ಲಿ ಹೇಳೋಕ್ಕಾಗೋದಿಲ್ಲ, ರೈಟ್? ಸೊ ಇಟ್ ಈಸ್ ಲೈಕ್ಲಿ ದಟ್ ದ ಡೋಸ್ ಮೆಟ್ರಿಕ್ ವಿಲ್ ಬಿ NM ಡಿಪೆಂಡೆಂಟ್, ಆಯ್ತಾ? ನ್ಯಾನೋಮೀಟರ್ ಮೇಲೆ ಡಿಪೆಂಡೆಂಟ್ ಇರುತ್ತೆ, ಆಯ್ತಾ? ಸೊ ಈ ಯಾವ್ಯಾವುದಕ್ಕೆ ಪ್ರೈಮರಿ ರಿಫ್ಲೆಕ್ಟರ್ ಯಾವ್ದಿರುತ್ತೆ ಅದ್ರ ಮೇಲೆ ಆಗುತ್ತೆ, ರೈಟ್? ಸೊ ಪೊಟೆನ್ಷಿಯಲ್ ಚಾಲೆಂಜ್ ಇಸ್ ಟು ಕ್ವಾಂಟಿಫೈ ಮಾಸ್ ಕಾನ್ಸಂಟ್ರೇಷನ್ ಆಫ್ ಸ್ಪೆಸಿಫಿಕ್ NMs ಇನ್ ಅ ಕಾಂಪ್ಲೆಕ್ಸ್ ಬಯಾಲಜಿಕಲ್ ಮ್ಯಾಟ್ರಿಸಸ್. ಕಾಂಪ್ಲೆಕ್ಸ್ ಯಾವ್ದಿರುತ್ತೆ ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಇಲ್ಲಿ, ಆಯ್ತಾ? ಫ್ಯಾಕ್ಟ್ರಿಯಿಂದ ಡಿಫ್ರೆಂಟ್ ಆಗುತ್ತೆ, ವೇಸ್ಟ್ ಯಾವ್ಯಾವ ಥರ ಜನರೇಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ರೈಟ್? So highly sensitive and specific analytical techniques are required to measure these toxicologically relevant mass concentration. ಗೊತ್ತಾಯ್ತಾ? ಸೆನ್ಸಿಟಿವ್ ಇರಬೇಕಾಗುತ್ತೆ, ಸೆನ್ಸಿಟಿವ್ ಮತ್ತು ಸ್ಪೆಸಿಫಿಕ್ ಅನಾಲಿಟಿಕಲ್ ಟೆಕ್ನಿಕ್ಸ್ ಬೇಕು ಇದಕ್ಕೆ. ಡೈರೆಕ್ಟಾಗಿ ಸುಮ್ಮನೆ ಹೋಗಿ ವಿಜುವಲೈಸ್ ಮಾಡಿಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ. ಸೊ ದಿಸ್ ಮ್ಯಾಟ್ರಿಕ್ ಆಲ್ಸೋ ನಾಟ್ ಅಪ್ರೋಪ್ರಿಯೇಟ್ ಫಾರ್ ದ ಸ್ಪೆಸಿಫಿಕ್ ಟಾಕ್ಸಿಯೋಲಾಜಿಕಲ್ ಪ್ರಾಸೆಸ್ಗೆ ಒಂದು ಕರೆಕ್ಟಾಗಿ ಇರೋದಿಲ್ಲ, ಗೊತ್ತಾಯ್ತಾ? ಸೊ ಮಾಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್ ಪಾಯಿಂಟ್ನ ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ, ಹೈಲೈಟೆಡ್ ಎಲ್ಲೆಲ್ಲಿದೆ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಡನ್. ನಾವು ಎಫ್ಲೂಯೆಂಟ್ ಆ್ಯಂಡ್ ಸ್ಟ್ರೀಮ್ ಸ್ಟ್ಯಾಂಡರ್ಡ್ಸ್. ಈಗ ಇದು ನಾನು ಏನು ಹೇಳ್ಕೊಟ್ಟೆ ನಿಮಗೆ, ಮಾಸ್ ಆ್ಯಂಡ್ ಕಾನ್ಸಂಟ್ರೇಷನ್. ಎಫ್ಲೂಯೆಂಟ್ ಮತ್ತು ಸ್ಟ್ರೀಮ್ ಸ್ಟ್ಯಾಂಡರ್ಡ್ಸ್ ಅಂದರೆ ಒಂದು ವೇಸ್ಟ್ನ ನೀವು ಸ್ಟ್ರೀಮ್ಗೆ ಬಿಡುವಾಗ ಅಥವಾ ಎಫ್ಲೂಯೆಂಟ್ ಏನು ಅಂದ್ರೆ ವೇಸ್ಟ್ ಇರುತ್ತೆ ನೋಡಿ, ಅದ್ರದ್ದು ಏನೇನು ಸ್ಟ್ಯಾಂಡರ್ಡ್ಸ್ ಇರಬೇಕು ಅಂತ ನೋಡೋಣ. ಸೊ ದೇ ಆರ್ ಜನರಲಿ ಎಸ್ಟಾಬ್ಲಿಷ್ ಫಾರ್ ದ ಎಫ್ಲೂಯೆಂಟ್ ಫ್ರಮ್ ದ ಇಂಡಸ್ಟ್ರಿ, ಗೊತ್ತಾಯ್ತಾ? ಇಂಡಸ್ಟ್ರಿ and municipality waste water treatment plant to be discharged into the stream, land, sewer, ocean. ಯಾವಾಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ, ಸೊ ಇದು ಆದ ತಕ್ಷಣ ಇದನ್ನು ನಿಯರ್ ಬೈ ಇಲ್ಲೊಂದು ಏನೋ ಒಂದು ಸ್ಟ್ರೀಮ್ ಹೋಗ್ತಾ ಇದೆ ಅಥವಾ ರಿವರ್ ಹೋಗ್ತಾ ಇದೆ,
ಏನೋ ಒಂದು ವಾಟರ್ ಬಾಡಿ ಹೋಗ್ತಾ ಇದೆ. ಸೊ ಅದಕ್ಕೆ ನೀವು ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಒಂದು ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ, ಅದೇ ಸ್ಟ್ರೀಮ್ ಸ್ಟ್ಯಾಂಡರ್ಡ್ಸ್ ಆರ್ ಎಫ್ಲುಯೆಂಟ್ ಸ್ಟ್ಯಾಂಡರ್ಡ್ಸ್ ಅಂತೀವಿ. ಡನ್. ಸೊ ಎಫ್ಲುಯೆಂಟ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಈಸ್ ಕ್ಯಾರಿಡ್ ಔಟ್ ಟು ಕಂಟ್ರೋಲ್ ದ ಫಾಲೋವಿಂಗ್ ಸ್ಟ್ರೀಮ್ ಸ್ಟ್ಯಾಂಡರ್ಡ್ ಸಿಸ್ಟಮ್. Okay, so no detailed stream analysis is required to determine the exact amount of waste treatment. Effluent standard can serve as a guide to establish the stream classification or during the organization of any pollution abatement program. ಗೊತ್ತಾಯ್ತಾ? ಸ್ಟ್ರೀಮ್ದು ಡಿಟೇಲ್ ಅನಾಲಿಸಿಸ್ ನಮಗೆ ಬೇಕಾಗಿರೋದಿಲ್ಲ, ರೈಟ್? ಬಟ್ ಎಲ್ಲಿಂದ ವೇಸ್ಟ್ ಬರ್ತಾ ಇದೆ ಅದ್ರದ್ದು ಅನಾಲಿಸಿಸ್ ಮಾಡೋದು ಇಂಪಾರ್ಟೆಂಟ್ ಇದೆ, ಗೊತ್ತಾಯ್ತಾ? ಸೊ ಸ್ಟ್ರೀಮ್ ಕ್ಲಾಸಿಫಿಕೇಶನ್ ಮಾಡಿಬಿಟ್ಟು ಅದರ ಎಲ್ಲಿಂದ ಬರ್ತಾ ಇದೆ ವೇಸ್ಟು, ಯಾವ ಥರ ಅದನ್ನ ಟ್ರೀಟ್ಮೆಂಟ್ ಮಾಡಿಬಿಟ್ಟು ರಿಲೀಸ್ ಮಾಡಬೇಕು, ಅದಕ್ಕೆ ಏನೇನು ನಾವು ಏನಂತಂದರೆ ಮೆಜರ್ಸ್ ತೊಗೊಳ್ಬೇಕು, ಅದೇ ಸ್ಟ್ರೀಮ್ ಸ್ಟ್ಯಾಂಡರ್ಡ್ಸ್. ದ ಎಫ್ಲುಯೆಂಟ್ ಸ್ಟ್ಯಾಂಡರ್ಡ್ಸ್ ಆರ್ ಅಪ್ಗ್ರೇಡೆಡ್. ಎಫ್ಲುಯೆಂಟ್ ಸ್ಟ್ಯಾಂಡರ್ಡ್ನ ನಾವು ಅಪ್ಗ್ರೇಡೆಡ್ ಮಾಡ್ಬೋದು. ದಿಸ್ ಸಿಸ್ಟಮ್ ಡಸ್ ನಾಟ್ ಪ್ರೊವೈಡ್ ಎನಿ ಎಫೆಕ್ಟಿವ್ ಪ್ರೊಟೆಕ್ಷನ್ ಫಾರ್ ಎನ್ ಓವರ್ಲೋಡೆಡ್ ಸ್ಟ್ರೀಮ್, ರೈಟ್? ಅದಕ್ಕೆ ಪ್ರೊಟೆಕ್ಟ್ ಮಾಡೋದಿಲ್ಲ. ಆಲ್ರೆಡಿ 4-5 ಏನಂತಂದರೆ ಈ ವಾಟರ್ ಬಾಡಿಯಲ್ಲಿ ಹೋಗ್ತಾ ಇದೆ, ನೀವು ಅದರಲ್ಲೇ ಬಿಟ್ಟರೆ ಏನಾಗುತ್ತೆ, ಓವರ್ಲೋಡ್ ಆಗಿಬಿಡುತ್ತೆ ಅಥವಾ ಚೋಕ್ ಆಗಿಬಿಡುತ್ತೆ ಅಥವಾ ಫುಲ್ ಆಗಿಬಿಡುತ್ತೆ, ಗೊತ್ತಾಯ್ತಾ? ಸೊ ಅದಕ್ಕೆ main disadvantage of this type of standards is that there is no control over total volume of polluting the substance added to stream each day. ಗೊತ್ತಾಯ್ತಾ? ವಾಟರ್ ಬಾಡಿ ಇದೆ, ಒಂದು ದಿವಸಕ್ಕೆ ನೀವು ಇಷ್ಟೇ ಕ್ವಾಂಟಿಟಿ ಬಿಡ್ಬೇಕಂತ ಅಲ್ಲಿ ರೂಲ್ ಇರೋದಿಲ್ಲ. ಅವಾಗ ಏನಾಗುತ್ತೆ, ಒಂದು ದಿವಸ ಒಂದೇ ಸಲ ಜಾಸ್ತಿ ಬಿಟ್ಬಿಡ್ತಾರೆ, ಆಯ್ತಾ? ಇನ್ನೊಂದು ನೆಕ್ಸ್ಟ್ ದಿವಸ ಅದಕ್ಕಿಂತ ಕಮ್ಮಿ ಅಥವಾ ಅದರಿಂದ ಜಾಸ್ತಿ ಬಿಡ್ಬೋದು. ಇದೇ ಥರ ಜಾಸ್ತಿ ಬಿಟ್ಕೊಂಡು ಹೋದರೆ ಸ್ಟ್ರೀಮ್ದು ವಾಟರ್ ಕ್ವಾಲಿಟಿ ತುಂಬ ಎಫೆಕ್ಟ್ ಆಗುತ್ತೆ, ಮರೈನ್ ಆ ಸ್ಟ್ರೀಮ್ದು ಅದನ್ನೇ ಎಫೆಕ್ಟ್ ಆಗುತ್ತೆ, ಆಯ್ತಾ? ಆಮೇಲೆ ಅದು ಡ್ರಿಂಕಿಂಗ್ ಮಾಡೋಕ್ಕೂ ಅವೈಬಿಲಿಟಿ ಇರೋದಿಲ್ಲ, ಗೊತ್ತಾಯ್ತಾ? ಸ್ಟ್ರೀಮ್ ಸ್ಟ್ಯಾಂಡರ್ಡ್ಸ್ ಅಂದ್ರೇನು? ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಎಸ್ಟಾಬ್ಲಿಷಿಂಗ್ ಕ್ಲಾಸಿಫಿಕೇಶನ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಫಾರ್ ಎ ಸ್ಟ್ರೀಮ್ ಆರ್ ರೆಗ್ಯುಲೇಟಿಂಗ್ ಎನಿ ಡಿಸ್ಚಾರ್ಜ್ ಟು ದ ಎಕ್ಸ್ಟೆಂಟ್ ನೆಸೆಸರಿ ಟು ಮೇಂಟೈನ್ ದ ಎಸ್ಟಾಬ್ಲಿಷ್ ಸ್ಟ್ರೀಮ್ ಕ್ಲಾಸಿಫಿಕೇಶನ್ ಆರ್ ಕ್ವಾಲಿಟಿ. ಅಂದರೆ ಒಂದು ಸ್ಟ್ರೀಮ್ ಇದೆ, ಆ ಸ್ಟ್ರೀಮಲ್ಲಿ ಆರ್ ವಾಟರ್ ಬಾಡಿಯಲ್ಲಿ ಬಿಡಬೇಕಂದ್ರೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಪ್ರೈಮರಿ ಅಬ್ಜೆಕ್ಟಿವ್ ಏನಿದೆ ಇದ್ರದ್ದು ಅಂತಂದರೆ ಪ್ರೊಟೆಕ್ಟ್ ಆ್ಯಂಡ್ ಪ್ರಿಸರ್ವ್ ಈಚ್ ಸ್ಟ್ರೀಮ್ ಫಾರ್ ಇಟ್ಸ್ ಬೆಸ್ಟ್ ಯೂಸೇಜ್ ಆನ್ ಎ ಇಕ್ವಿಟೇಬಲ್ ಬೇಸಿಸ್ ಫಾರ್ ಬೋತ್ ಅಪ್ಸ್ಟ್ರೀಮ್ ಆ್ಯಂಡ್ ಡೌನ್ ಸ್ಟ್ರೀಮ್ ಯೂಸರ್ಸ್. ಅಂದರೆ ಈಗ ಇಲ್ಲೊಂದು ನಾನು ಡ್ಯಾಮ್ ಆರ್ ವಿಯರ್ನ ನಾನು ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, ರೈಟ್? ಸೊ ಇಲ್ಲಿ ಏನಾಗಿದೆ, ಇದು ವಾಟರ್ ಇಲ್ಲಿ ಸ್ಟೋರ್ ಆಗಿದೆ. ನಾನು ಟಾಪ್ ವ್ಯೂ ಇಂದ ಹೇಳ್ತಾ ಇರೋದು, ದಿಸ್ ಇಸ್ ದ ಟಾಪ್ ವ್ಯೂ, ರೈಟ್? ಸೊ ಇದು ಏನಿದೆ, ವಿಯರ್ ಇದೆ ಇದು, ಆರ್ ಇಲ್ಲಿ ಏನೋ ಒಂದು ನೀವು ಕನ್ಸ್ಟ್ರಕ್ಟ್ ಮಾಡಿದ್ದೀರಾ, ಡ್ಯಾಮು ಅಥವಾ ವಿಯರು ಏನೋ ಒಂದು, ರೈಟ್? ಸೊ ಇಲ್ಲಿ ಏನಿದೆ, ಇದು ಅಪ್ ಸ್ಟ್ರೀಮ್ ಸೈಡು, ಇದು ಡೌನ್ ಸ್ಟ್ರೀಮ್ ಸೈಡು. ಸೊ ಈ ಎರಡೂ ಕಡೆ ಪ್ರೊಟೆಕ್ಟ್ ಮಾಡ್ಬೇಕು ನಾವು. ಇಲ್ಲೂ ವಾಟರ್ ಪ್ರೊಟೆಕ್ಟ್ ಮಾಡಬೇಕು, ಇಲ್ಲಿ ಇದನ್ನು ಡಿಸ್ಚಾರ್ಜ್ ಮಾಡಿದಾಗೂ ಇಲ್ಲಿ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಅದೇ ಸ್ಟ್ರೀಮ್ ಸ್ಟ್ಯಾಂಡರ್ಡ್ಸ್ ನಾವು ಫಾಲೋ ಮಾಡಬೇಕು. ಸ್ಟ್ರೀಮ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಇಸ್ ದ ಪ್ರಿವೆನ್ಷನ್ ಆಫ್ ಎಕ್ಸೆಸಿವ್ ಪೊಲ್ಯೂಷನ್. ಎಕ್ಸೆಸಿವ್ ಪೊಲ್ಯೂಷನ್ ಏನಿರುತ್ತೆ, ರಿಗಾರ್ಡ್ಲೆಸ್ ಆಫ್ ಟೈಪ್ ಆಫ್ ಇಂಡಸ್ಟ್ರಿ ಆರ್ ದ ಫ್ಯಾಕ್ಟರ್ ಸಚ್ ಆಸ್ ಲೊಕೇಶನ್ ಆಫ್ ದಿ ಇಂಡಸ್ಟ್ರಿ ಆರ್ ಎ ಮುನ್ಸಿಪಾಲಿಟಿ. ಗೊತ್ತಾಯ್ತಾ? ಸಿಂಪಲ್ ಇದೆ. ಎಕ್ಸೆಸಿವ್ ಪೊಲ್ಯೂಷನ್ ಆಗದಂಗೆ ಅದನ್ನು ಪ್ರಿವೆಂಟ್ ಮಾಡೋದು, ಎಲ್ಲಿಂದ ಬರ್ತಾ ಇದೆ, ಯಾವ ಲೊಕೇಶನಿಂದ ಬರ್ತಾ ಇದೆ ಅದನ್ನು ನೋಡೋದು. ಪೊಲ್ಯೂಷನ್ ಅಬೌಟ್ಮೆಂಟ್ ಶುಡ್ ಬಿ ಕನ್ಸಿಡರ್ಡ್ ಇನ್ ದ ಡಿಸಿಷನ್ ಕನ್ಸರ್ನಿಂಗ್ ಲೊಕೇಶನ್ ಆಫ್ ಎ ಪ್ಲಾಂಟ್ ಜಸ್ಟ್ ಆಸ್ ಕೇರ್ಫುಲಿ ಆಸ್ ದ ಲೇಬರ್ಸ್, ಟ್ರಾನ್ಸ್ಪೋರ್ಟೇಷನ್, ಮಾರ್ಕೆಟ್ ಆ್ಯಂಡ್ ಅದರ್ ಕಂಡೀಷನ್. ಆಯಿತಾ? ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕಂದ್ರೆ, ಒಂದು ಟ್ರಾನ್ಸ್ಪೋರ್ಟ್ಗೆ, ಲೇಬರ್ಗೆ, ಮಾರ್ಕೆಟ್ಗೆ, ಅದರ್ ಕಂಡೀಷನ್ಸ್ಗೆ ನೀವು ಎಷ್ಟು ಟೈಮ್ ಕೊಡ್ತೀರಾ, ಆ ಒಂದು ಸ್ಟ್ರೀಮ್ ಸ್ಟ್ಯಾಂಡರ್ಡ್ ಸೆಟ್ ಮಾಡೋಕ್ಕೂ ಅಷ್ಟೇ ಟೈಮ್ ಕೊಡಬೇಕು, ಅದಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೀವಿ, ಸರಿನಾ? ಸೊ ಇಟ್ ಆಲ್ಸೋ ಅಲೌಸ್ ದ ಪಬ್ಲಿಕ್ ಟು ಎಸ್ಟಾಬ್ಲಿಷ್ ಗೋಲ್ಸ್ ಫಾರ್ ಮೇಂಟೈನಿಂಗ್ ದ ಕ್ವಾಲಿಟಿ ಆಫ್ ವಾಟರ್ ಫಾರ್ ಪ್ರೆಸೆಂಟ್ ಆಸ್ ವೆಲ್ ಆಸ್ ಫಾರ್ ದ ಫ್ಯೂಚರ್ ನೀಡ್ಸ್. ಪ್ರೆಸೆಂಟ್ ನೀಡು ಕಂಪ್ಲೀಟ್ ಆಗಬೇಕು, ಫ್ಯೂಚರ್ ನೀಡ್ಸು ಅಕಂಪ್ಲಿಷ್ ಆಗಬೇಕು, ಆ ಥರ ಏನಂದರೆ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಬೇಕು. ಡನ್. ನಾವು ಇಮಿಷನ್ ಆ್ಯಂಡ್ ಆಂಬಿಯಂಟ್ ಸ್ಟ್ಯಾಂಡರ್ಡ್ಸ್. ಇಮಿಷನ್ ಸ್ಟ್ಯಾಂಡರ್ಡ್ಸ್ ಅಂದರೆ ಏನು ಅಂದರೆ ಸ್ಪೆಸಿಫಿಕ್ ಲಿಮಿಟ್ಸ್ ಫಾರ್ ಅಮೌಂಟ್ ಆಫ್ ಪೊಲ್ಯೂಟೆಂಟ್ಸ್ ದಟ್ ಕ್ಯಾನ್ ಬಿ ರಿಲೀಸ್ ಇನ್ ಟು ದ ಎನ್ವೈರ್ಮೆಂಟ್. ಗೊತ್ತಾಯ್ತಾ? ಇಮಿಷನ್ ಅಂತಂದರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ವೆಹಿಕಲ್ಸ್. ಈಗ ನಿಮ್ಮ ಹತ್ರ ಬೈಕ್ ಇರ್ಬೋದು ಅಥವಾ ಕಾರ್ ಇರ್ಬೋದು, ನೀವು ಅಲ್ಲಿ ಪೊಲ್ಯೂಷನ್ ಚೆಕ್ ಮಾಡಿಸ್ತಿರ್ತಾನೆ, ಪೊಲ್ಯೂಷನ್ ಚೆಕ್ ಮಾಡಿಸ್ತೀರಾ, ಆರ್ ಗೊತ್ತಾಯ್ತಾ? ಪೊಲ್ಯೂಷನ್ ಚೆಕ್ ಮಾಡಿಸ್ತೀರಾ, ಇಮಿಷನ್ ಚೆಕ್ ಅಂತ ಅಂತೀವಿ. ಸೊ ಆ ಸ್ಟ್ಯಾಂಡರ್ಡ್ಸು ಗೌರ್ಮೆಂಟ್ ಸೆಟ್ ಮಾಡುತ್ತೆ, ರೈಟ್? ಅದು ಇಮಿಷನ್ ಅಂದರೆ ನಮ್ಮ ಪೊಲ್ಯೂಷನ್, ಗಾಳಿ ಏನಂತಂದರೆ ಪೊಲ್ಯೂಟ್ ಆಗಬಾರ್ದು ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ, ರೈಟ್? So many emission standards focus on regulating pollutants released by the automobiles. Automobiles just ಹೇಳಿದೆ, motor cars and other powered vehicles, but they can regulate emissions from the industry, power plant, small equipment such as lawn or diesel generators. ಇದರಿಂದನೂ ಆಗುತ್ತೆ, ರೈಟ್?
ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಲಿಮಿಟ್ನ ಸೆಟ್ ಮಾಡ್ತಾರೆ. ಈ ಲಿಮಿಟ್ ಒಳಗಡೆ ಆ ಬೈಕಿಂದ ಆ ಕಾರಿಂದ ಏನಂತಂದರೆ ಹೊಗೆ ಬರಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಅದನ್ನು ಪರ್ಮಿಷನ್ ಸಿಗೋದಿಲ್ಲ, ಅದನ್ನು ನೀವು ಓಡಿಸಂಗಿಲ್ಲ, ಅದನ್ನು ಗುಜರಿಗೆ ಹಾಕ್ಬಿಡ್ಬೇಕಾಗುತ್ತೆ. ಗೊತ್ತಾಯ್ತಾ? ಈ ಥರ ಇರುತ್ತೆ. ಓಕೆ, ಆರ್ ನೀವೇನು ಮಾಡಬೇಕು, ರಿನ್ಯೂವಲ್ ಮಾಡಿಸ್ಬೇಕಾಗುತ್ತೆ. ಸೊ ಈ ಥರ ಇರುತ್ತೆ. ಗೊತ್ತಾಯ್ತಾ? ಸೊ ಈಗ ಇಮಿಷನ್ ನಾರ್ಮ್ಸ್ ಏನೇನಿದೆ, ಇಮಿಷನ್ ನಾರ್ಮ್ಸು ಫಸ್ಟು 1991ನಲ್ಲಿ ಒಂದು ಸೆಟ್ ಮಾಡಿದರು, ಫಸ್ಟ್ ಇಮಿಷನ್ ನಾರ್ಮ್ಸ್ನ. ರೈಟ್, ಯಾವ್ಯಾವುದಕ್ಕೆ? ಪೆಟ್ರೋಲ್ ಕಾರ್ಸ್ಗೆ ಮತ್ತು ಡೀಸೆಲ್ ಕಾರ್ಸ್ಗೆ. ರೈಟ್, ಆಮೇಲೆ 1992 ಅದನ್ನು ಸ್ವಲ್ಪ ರಿವೈಸ್ ಮಾಡಿದ್ರು. ಅದಾದಮೇಲೆ ಇಮಿಷನ್ ನಾರ್ಮ್ಸ್ ಮೀನ್ಸ್ ಸಮ್ ರೂಲ್ಸ್ ವಿಚ್ ಹ್ಯಾವ್ ಸ್ಪೆಸಿಫೈಡ್ ಕ್ವಾಂಟಿಟಿ. ನೀವು ನಿಮ್ಮ ಬೈಕ್ದು ಇಮಿಷನ್ ಮಾಡಿಸಿರ್ತೀರಲ್ಲ, ಪೊಲೀಸರು ಹಿಡಿತಾರೆ ಅಂತ ಮಾಡಿಸಿರ್ತೀವಿ ನಾವು. ಆಯಿತಾ? ಪೊಲ್ಯೂಷನ್ಗೋಸ್ಕರ ಮಾಡಿಸಲ್ಲ ನಮ್ಮಲ್ಲಿ, ಪೊಲೀಸರು ಹಿಡಿತಾರೆ, RTO ಅವರು ಹಿಡಿತಾರೆ. ಆಯಿತಾ? ಅದಕ್ಕೆ ಮಾಡಿಸ್ತೀವಿ. ಸೊ ಒಂದ್ಸಲ ಬೈಕ್ ಓಪನ್ ಮಾಡಿ, ಬೈಕ್ದೇನು ನೀವು ಎಮಿಷನ್ ಮಾಡಿಸಿರ್ತೀರ ಕಾರ್ದು, ಅದನ್ನು ಓಪನ್ ಮಾಡಿ ನೋಡಿ, ಅಲ್ಲಿ ಕೊಟ್ಟಿರ್ತಾರೆ ಎಷ್ಟು ಕ್ವಾಂಟಿಟಿ ಬಂದಿದೆ ಅಂತ. ಸೊ ದೋಸ್ ಆರ್ ದ ಸ್ಪೆಸಿಫೈಡ್ ಕ್ವಾಂಟಿಟಿ, ಅದ್ರ ಒಳಗಡೆನೇ ಇರಬೇಕು. ಡಿಸೈಡೆಡ್ ಬೈ ದ ಗೌರ್ಮೆಂಟ್ ಫಾರ್ ದ ಕಂಟ್ರೋಲ್ ಆಫ್ ಏರ್ ಪೊಲ್ಯೂಷನ್, ಇಷ್ಟೇ ಇರಬೇಕು ಅಂತ ಅದು ಇರುತ್ತೆ. ಇಂಪ್ಲಿಮೆಂಟೇಷನ್ ಆಫ್ ಮ್ಯಾಂಡೇಟರಿ ಕ್ಯಾಟಲಿಟಿಕ್ ಕನ್ವರ್ಟರ್ಸ್ ಇನ್ 1995 ಫಾರ್ 4 ಮೆಟ್ರಿಕ್ ಸಿಟೀಸ್, ದಸ್ ರೆಡ್ಯೂಸಿಂಗ್ ದ ಪೊಲ್ಯೂಷನ್. ಅಂದರೆ 1995 ಅಲ್ಲಿ ಮೆಟ್ರೋ ಸಿಟೀಸ್ಗೆ ಇಂಪ್ಲಿಮೆಂಟ್ ಮಾಡಿದ್ರು. ಬಟ್ 2000 ಏನು ಮಾಡೋದು ಗೊತ್ತಾ, ಆಲ್ ಓವರ್ ದ ಇಂಡಿಯಾ ಎಲ್ಲದಕ್ಕೆ ಇಂಪ್ಲಿಮೆಂಟ್ ಮಾಡಿಬಿಟ್ರು. ಗೊತ್ತಾಯ್ತಾ? 2000 ಸೊ ಇದರಿಂದ ಏನಾಯ್ತು ಅಂತಂದರೆ, ಭಾರತ್ ನಾರ್ಮ್ಸ್, ಬರ್ತ್ ಆಫ್ ಭಾರತ್ ನಾರ್ಮ್ಸ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ 2000 ಸ್ಟಾರ್ಟ್ ಆಗಿದೆ. ಭಾರತ್ ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಆಯಿತಾ? ಇವೆಲ್ಲ ಈಗ ಸ್ಟೇಜ್ 3, ಸ್ಟೇಜ್ 4 ಏನು ಬಂದಿದೆ ಅಲ್ಲ, ಸೊ ಅವಾಗಿಂದ ಅದನ್ನು ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದೆ. ಯಾಕೆಂದರೆ ಪೊಲ್ಯೂಷನ್ ಲೆವೆಲ್ ಹೈ ಆದಂಗೆ ನಾವು ನಾರ್ಮ್ಸ್ನು ಚೇಂಜ್ ಮಾಡಬೇಕಾಗುತ್ತೆ, ಅದೇ ಇಡೋಕ್ಕಾಗಲ್ಲ. 20 ವರ್ಷ ಹಿಂದಿರೋದು ಈಗಿರೋದಿಲ್ಲ, ಈಗಿರೋದು 20 ವರ್ಷ ಆದಮೇಲೆ ಇರೋದಿಲ್ಲ, ಅವಾಗ ಇನ್ನೂ ಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಈ ಥರದ್ದು. ನಾವು ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಸೊ ಇದಕ್ಕೆ AAQS ಅಂತಲೂ ಅನ್ಬೋದು. ಇದು ಏನು? ಇಟ್ ಪ್ರೊಟೆಕ್ಟಿಂಗ್ ದ ಪಬ್ಲಿಕ್ ಹೆಲ್ತ್ ಫ್ರಮ್ ಅಡ್ವರ್ಸ್ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ನಿಂದ ಎಫೆಕ್ಟ್ ಆಗ್ದಂಗೆ ನೋಡ್ಕೊಳ್ಳೋದು ಒಂದು, ಇದೊಂದು ಟಾಪಿಕ್ ಅಂತ ತಿಳ್ಕೊಳ್ಳೋಣ. ರೈಟ್, ಎಲಿಮಿನೇಟಿಂಗ್ ಆರ್ ರೆಡ್ಯೂಸಿಂಗ್ ಟು ಎ ಮಿನಿಮಮ್, ಎಲಿಮಿನೇಟ್ ಮಾಡೋದು ಇಲ್ಲ ಕಮ್ಮಿ ಮಾಡೋದು. ದೋಸ್ ಕಂಟ್ಯಾಮಿನೆಂಟ್ಸ್ ದಟ್ ಆರ್ known to be or likely to be hazardous to the human health. ಹ್ಯೂಮನ್ ಹೆಲ್ತ್ಗೆ ಯಾವುದು ಡೇಂಜರಸ್ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೆ, ಕಂಟ್ರೋಲ್ ಮಾಡೋಕ್ಕೆ, ಕಮ್ಮಿ ಮಾಡೋಕ್ಕೆ ನಾವೇನು ಟ್ರೈ ಮಾಡ್ತೀವಿ, ಅದೇ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಡನ್. ನಾವು ಸೆವರಲ್ ಅಪ್ರೋಚ್ ಹ್ಯಾಸ್ ಬಿನ್ ಕನ್ಸಿಡರ್ಡ್. ಈಗ ಅದನ್ನು ಸೆಟ್ ಮಾಡೋಕ್ಕೆ ನಾವು ಏನು ಮಾಡಬೇಕು, ಏನು ಮಾಡ್ತಾ ಇದ್ದಾರೆ, ಏನು ಫಾಲೋ ಅಪ್ ಮಾಡಿದ್ದಾರೆ ಅದನ್ನು ನೋಡೋಣ. ಒಂದು ನಿಮಿಷ, ಸಾರಿ. ಸೊ ಯೂಸಿಂಗ್ ಅನದರ್ ಕಮ್ಯುನಿಟೀಸ್ ಏರ್ ಆಸ್ ದ ಸ್ಟ್ಯಾಂಡರ್ಡ್. ಬೇರೆ ಯಾವುದಾದ್ರೂ ಒಂದು ಮೆಟ್ರೋ ಸಿಟೀಸ್ನ ಕಂಪೇರ್ ಮಾಡ್ಕೊಳ್ಳೋಕ್ಕೆ, ಕಂಪೇರ್ ಮಾಡಿ, ಅಥವಾ ಈಗ ದಿಲ್ಲಿ ಇದೆ, ಬೆಂಗಳೂರು ಜೊತೆ ಕಂಪೇರ್ ಮಾಡಿ ಅದ್ರ ಕ್ವಾಲಿಟಿ ಇದು ಕ್ವಾಲಿಟಿ ಕಂಪೇರ್ ಮಾಡೋದು, ಇದು ಒಂದು ಮೆಥಡು. ಯೂಸಿಂಗ್ ಎ ಸ್ಟ್ಯಾಂಡರ್ಡ್ ಆ್ಯಂಡ್ ದ ಕ್ವಾಂಟಿಟಿ ಆಫ್ ಏರ್ ದಟ್ ಎಕ್ಸಿಸ್ಟೆಡ್ ದ ಅರ್ಲಿಯರ್ ಟೈಮ್. ಓಕೆ. ಸೊ ಈ ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಾ ಇದೆ ಗೊತ್ತಾ, 20 ವರ್ಷ ಹಿಂದೆ ಏರ್ ಕ್ವಾಲಿಟಿ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ, ಇನ್ನು 20 ವರ್ಷ ಆದಮೇಲೆ ಯಾವ ಥರ ಆಗ್ಬೋದು, ಅದನ್ನು ಕಂಪ್ಯಾರಿಸನ್ ಆಗು ನಾವು ಸ್ಟಡಿ ಮಾಡ್ಬೋದು. ಯಾವುದಕ್ಕೆ? ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ಗೆ. ಥರ್ಡ್ ಒನ್ ಏನು ಹೇಳುತ್ತೆ, ಕ್ವಾಂಟಿಟಿ ಆಫ್ ಏರ್ ದಟ್ ಎಕ್ಸಿಸ್ಟ್ ಇನ್ ದ ಕಮ್ಯುನಿಟಿ ಆರ್ ಇನ್ ಅ ಸರ್ಟೆನ್ ಡೇಸ್ ಆಫ್ ಗುಡ್ ವೆಂಟಿಲೇಷನ್. ಮೊದಲು ಯಾವಾಗ, ಯಾವ ದಿವಸದಲ್ಲಿ, ಯಾವ ಮಂತಲ್ಲಿ ಏರ್ ಕ್ವಾಲಿಟಿ ಚೆನ್ನಾಗಿತ್ತು, ಎಷ್ಟು ವರ್ಷದಲ್ಲಿ ಚೆನ್ನಾಗಿತ್ತು, ಈಗ ಎಷ್ಟು ಕೆಟ್ಟಾಗಿದೆ, ಅಥವಾ ತುಂಬ ಏನಂತಾರೆ ಡೇಂಜರ್ ಲೆವೆಲ್ ಎಲ್ಲ ಕ್ರಾಸ್ ಆಗಿದೆ, ಅದನ್ನು ಕಂಪೇರ್ ಮಾಡ್ತಾರೆ. ಹೆಲ್ತ್ ಪ್ರೊಟೆಕ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಕಾಸ್ಟ್ ರಿಲೇಷನ್ಶಿಪ್, ಇದನ್ನು ನೋಡ್ತಾರೆ. ಅಂದರೆ ಈ 4 ಪಾಯಿಂಟ್ ಏನು ಮಾಡ್ತಾರೆ ಅಂದರೆ, ಒಂದು ಆಂಬಿಯಂಟ್ ಏರ್ ಕ್ವಾಲಿಟಿನ ಸೆಟ್ ಮಾಡಬೇಕಂದ್ರೆ 4 ಪಾಯಿಂಟ್ನ ನೋಡ್ತಾರೆ. ಡನ್. ಈಗ ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಏನಿದೆ, ಸೊ ಇಟ್ ಈಸ್ ಎನ್ ವಾಟ್ NAAQS ಅಂತ ಅನ್ಬೋದು. ಈಸ್ ಎನ್ ಯೂನಿಫಾರ್ಮ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಸ್ಟಾಬ್ಲಿಷಿಂಗ್ ದ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಕಾನ್ಸಂಟ್ರೇಷನ್ ಆಫ್ ಎನ್ ಏರ್ ಪೊಲ್ಯೂಟೆಂಟ್ ಇನ್ ದ ಆಂಬಿಯಂಟ್ ಏರ್. ಆಂಬಿಯಂಟ್ ಏರ್ ಅಂದರೆ ಏನು ಗೊತ್ತಾ, ಇಲ್ಲಿ 78% ರೈಟ್ ನೈಟ್ರೋಜನ್ ಇರುತ್ತೆ, 21% ಆಕ್ಸಿಜನ್ ಇರುತ್ತೆ, ರೈಟ್. ಆಮೇಲೆ ರಿಮೈನಿಂಗ್ 1% ಬೇರೆ ಬೇರೆ ಇನ್ ಕೆಮಿಕಲ್ಸ್ ಇರುತ್ತೆ, ಮೀಥೇನ್ ಅವೆಲ್ಲ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್, ದಿಸ್ ಈಸ್ ಆಂಬಿಯಂಟ್ ಏರ್, ರೈಟ್. ದಿಸ್ ಈಸ್ ಎನ್ ಆಂಬಿಯಂಟ್ ಏರ್. ಅಂದರೆ ಇದು ಇದ್ರೆ ಚೆನ್ನಾಗಿರುತ್ತೆ, ಇಷ್ಟು, ಇದಕ್ಕಿಂತ ಜಾಸ್ತಿ ಆಗೋಗ್ಬಿಟ್ರೆ ಕಷ್ಟ. ಓಕೆ, ಡನ್, ರೈಟ್. ಸೊ ಆಂಬಿಯಂಟ್ ಏರ್ ಅಂದರೆ ಗೊತ್ತಾಯಿತು, ದ ಪೋರ್ಷನ್ ಆಫ್ ದ ಅಟ್ಮಾಸ್ಫಿಯರ್ ಎಕ್ಸ್ಟರ್ನಲ್ ಬಿಲ್ಡಿಂಗ್ಸ್ ಟು ವಿಚ್ ಜನರಲ್ ಪಬ್ಲಿಕ್ ಹ್ಯಾಸ್ ಆಕ್ಸೆಸ್.
ಗೊತ್ತಾಯ್ತಾ. ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸು ಏನು ಮಾಡುತ್ತೆ ಅಂತಂದರೆ ಒಂದು ಲೆವೆಲ್ನ ಸೆಟ್ ಮಾಡುತ್ತೆ, ಈ ಲೆವೆಲ್ ಇರಬೇಕಂತ. ಅದು ಯಾವ ಥರ ಮಾಡುತ್ತೆ, ಅದು ಎರಡು ಸ್ಟ್ಯಾಂಡರ್ಡ್ಸ್ ಮಾಡುತ್ತೆ, ಒಂದು ಪ್ರೈಮರಿ ಸ್ಟ್ಯಾಂಡರ್ಡ್ಸು, ಒಂದು ಸೆಕೆಂಡರಿ ಸ್ಟ್ಯಾಂಡರ್ಡ್ಸ್. ಡನ್. ಪ್ರೈಮರಿ ಸ್ಟ್ಯಾಂಡರ್ಡ್ಸ್ ಈಸ್ ಟು ಪ್ರೊಟೆಕ್ಟ್ ಹೆಲ್ತ್ ವಿತ್ ಎ ಮಾರ್ಜಿನ್ ಆಫ್ ಸೇಫ್ಟಿ. ಒಂದು ಸೇಫ್ಟಿನ ಇಟ್ಕೊಂಡ್ಬಿಟ್ಟು, ಹೆಲ್ತ್ ಸೇಫ್ಟಿನ ಇಟ್ಕೊಂಡ್ಬಿಟ್ಟು ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೆಕೆಂಡ್ರಿ ಸ್ಟ್ಯಾಂಡರ್ಡ್ಸ್ ಏನು ಮಾಡುತ್ತೆ, ಪ್ರೊಟೆಕ್ಟ್ ವೆಲ್ಫೇರ್. ಯಾವ ವೆಲ್ಫೇರು, ವುಮನ್ನು, ಆಮೇಲೆ ಪ್ರಾಣಿ ಪಕ್ಷಿಗಳು, ನೀರು, ವಾಟರ್ ಬಾಡೀಸ್, ಇವೆಲ್ಲದಕ್ಕೆ ಮಾಡೋಕೆ. ಸೊ ಪ್ರೈಮರಿ ಸ್ಟ್ಯಾಂಡರ್ಡ್ಸ್ ಏನು ಹೇಳುತ್ತೆ ಅಂತಂದರೆ ಅಕ್ಸೆಪ್ಟಬಲ್ ಕಾನ್ಸಂಟ್ರೇಷನ್ ಆಫ್ ಎನ್ ಏರ್ ಪೊಲ್ಯೂಟೆಂಟ್. ಏರ್ ಪೊಲ್ಯೂಟೆಂಟ್ ಯಾವ್ಯಾವ ಇರುತ್ತೆ ಇನ್ ದ ಆಂಬಿಯಂಟ್ ಏರ್ ನೆಸೆಸರಿ ಟು ಪ್ರೊಟೆಕ್ಟ್ ದ ಹೆಲ್ತ್ ವಿತ್ ಅಡ್ವೊಕೇಟ್ ಮಾರ್ಜಿನ್ ಆಫ್ ಸೇಫ್ಟಿ. ಸಿಂಪಲ್ ಆಗಿ ಹೇಳುತ್ತೆ, ಚೆನ್ನಾಗಿರೋದನ್ನ ಮೇಂಟೈನ್ ಮಾಡೋಕ್ಕೆ ಒಂದು ಏನಂತಂದರೆ ಒಂದು ದಾರಿದೀಪ ಹಾಕ್ಕೊಡ್ತಾರೆ, ಗೊತ್ತಾಯ್ತಾ, ಗೌರ್ಮೆಂಟ್ ಅವರು ಅದನ್ನು ಫಾಲೋ ಮಾಡಬೇಕು. ಸೆಕೆಂಡರಿ ಸ್ಟ್ಯಾಂಡರ್ಡ್ಸ್ ಅಂದರೆ ಕಾನ್ಸಂಟ್ರೇಷನ್ ಆಫ್ ಎನ್ ಏರ್ ಪೊಲ್ಯೂಟೆಂಟ್ ಇನ್ ದ ಆಂಬಿಯಂಟ್ ಏರ್ ನೆಸರಿ ಟು ಪ್ರೊಟೆಕ್ಟ್ ದ ಪಬ್ಲಿಕ್ ವೆಲ್ಫೇರ್. ಓವರ್ ಆಲ್, ಇದು ಓವರ್ ಆಲ್ ಬರುತ್ತೆ, ಒಂದು ಪರ್ಸನಲ್ ಬರುತ್ತೆ, ಒಂದು ಓವರ್ ಆಲ್ ಬರುತ್ತೆ. ಪರ್ಸನಲ್ ಅಂತಂದರೆ ಈಗ ಬೈಕ್ಸ್ಗಳಿರುತ್ತೆ, ಕಾರ್ಸ್ಗಳಿರುತ್ತೆ, ಆಮೇಲೆ ಗೌರ್ಮೆಂಟ್ ಬಸ್ಸಸ್ ಇರುತ್ತೆ, ಪ್ರೈವೇಟ್ ಬಸ್ಸಸ್, ಇವೆಲ್ಲ ಏನಾಗುತ್ತೆ ಅಂತಂದರೆ ಪ್ರೈಮರಿ ಸ್ಟ್ಯಾಂಡರ್ಡ್ಸ್ ಬರ್ಬೋದು. ಆಮೇಲೆ ಸೆಕೆಂಡ್ರಿಯಲ್ಲಿ ಏನು ಬರುತ್ತೆ ಅಂತಂದರೆ ಪಬ್ಲಿಕ್ ವೆಲ್ಫೇರ್, ಪಬ್ಲಿಕ್ನ ಇನ್ವಾಲ್ವ್ ಮಾಡಿ ಅವ್ರನ್ನ ಅವೇರ್ ಮಾಡೋದು, ಅವ್ರ ಬಗ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡೋದು, ರೈಟ್. ಸೊ ಅದನ್ನು ನಾವು ಏನಂತ ತಿಳಿಸ್ಕೊಟ್ಟು, ಆಮೇಲೆ ಎಲ್ಲೆಲ್ಲಿ ನಾವು ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋಕ್ಕೆ ಬರೋದಿಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಗೊತ್ತಾಯ್ತಾ. ಇದು ಸೆಕೆಂಡ್ರಿ ಸ್ಟ್ಯಾಂಡರ್ಡ್ಸ್. ಈಗ ಮಿನಿಮಮ್ ನ್ಯಾಷನಲ್ ಎನ್ವೈರ್ಮೆಂಟಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್. ಆಯ್ತು, ಓಕೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮಿನಿಮಮ್ ಎನ್ವೈರ್ಮೆಂಟಲ್ ಸ್ಟ್ಯಾಂಡರ್ಡ್ಸ್ ಪ್ರೊವೈಡ್ ದ ಅಪರ್ಚುನಿಟಿ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಟು ಪ್ರಮೋಟ್ ದ ಅಡಾಪ್ಷನ್ ಆಫ್ ಕನ್ಸಿಸ್ಟೆನ್ಸಿ ಸ್ಟ್ಯಾಂಡರ್ಡ್ಸ್ ಎಟ್ ದ ರೀಜನಲ್ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್ಸ್, ಗೊತ್ತಾಯ್ತಾ. ರೀಜನಲ್ ಲೆವೆಲ್ಸು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ಸಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಇದು ಟ್ರೈ ಮಾಡುತ್ತೆ. ಮಿನಿಮಮ್ ನ್ಯಾಷನಲ್ ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಫಾರ್ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್, NES ಅಂತ ಅಂತೀವಿ ಇದಕ್ಕೆ, NES. ಡನ್. ಸೊ ನ್ಯಾಷನಲ್ ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಏನು ಮಾಡುತ್ತೆ, ರೆಗ್ಯುಲೇಷನ್ ಫಿಕ್ಸ್ ಮಾಡುತ್ತೆ, ರೈಟ್, ವಿಚ್ ಟೆಕ್ನಿಕಲ್ ಸ್ಟ್ಯಾಂಡರ್ಡ್ಸ್ ಮೆಥಡ್ಸ್ ಆರ್ ರಿಕ್ವೈರ್ಮೆಂಟ್ ಫಾರ್ ದ ಲ್ಯಾಂಡ್ ಯೂಸ್, ಯಾವ ಥರ ಲ್ಯಾಂಡ್ನ ಯೂಸ್ ಮಾಡಬೇಕು, ಯೂಸ್ ಆಫ್ ಕೋಸ್ಟಲ್ ಮರೈನ್ನ ಯಾವ ಥರ ಯೂಸ್ ಮಾಡಬೇಕು, ಆ್ಯಂಡ್ ಬೆಡ್ಸ್ ಆಫ್ ದ ಲೇಕ್ಸ್ ಆ್ಯಂಡ್ ರಿವರ್ಸ್, ವಾಟರ್ ಟೇಕ್ ಆ್ಯಂಡ್ ಯೂಸ್, ಡಿಸ್ಚಾರ್ಜ್ ಆರ್ ನಾಯ್ಸ್, ಇವೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಯಾವ ಥರ ಒಂದು ಸ್ಟೆಪ್ಸ್ನ ಫಾಲೋ ಮಾಡಬೇಕಂತ ಸೆಂಟ್ರಲ್ ಗೌರ್ಮೆಂಟು ಒಂದು ಸೆಟ್ ಆಫ್ ರೂಲ್ಸ್ನ ಹಾಕ್ಕೊಡುತ್ತೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ದೇ ಕ್ಯಾನ್ ಆಲ್ಸೋ ಪ್ರಿಸ್ಕ್ರೈಬ್ ಟೆಕ್ನಿಕಲ್ ಸ್ಟ್ಯಾಂಡರ್ಡ್ಸ್ ಮೆಥಡ್ಸ್ ಫಾರ್ ದ ರಿಕ್ವೈರ್ಮೆಂಟ್ ಆಫ್ ಮಾನಿಟರ್ ಯಾವ ಥರ ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ, ರೈಟ್. ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇದೆ, ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ, ರೈಟ್. ಸೊ ನ್ಯಾಷನಲ್ ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ ಮೇ ಸೆಟ್ ಎ ಮಿನಿಮಮ್ ಸ್ಟ್ಯಾಂಡರ್ಡ್ ಅಲೋವಿಂಗ್ council to impose the striker standards in their own plans. It may set a starting point and a standard allowing council to impose more lenient standards, or it may be absolute. ಅಂದರೆ ಒಂದು ಈಗ ಇದೊಂದು ಡಿಸ್ಟ್ರಿಕ್ಟ್ ಇದೆ ಆರ್ ಇದೊಂದು ಸ್ಟೇಟ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಸ್ಟೇಟಲ್ಲಿ ಸೆಂಟ್ರಲ್ ಗೋರ್ಮೆಂಟು ಏನು ಮಾಡುತ್ತೆ, ಸೆಟ್ ಆಫ್ ರೂಲ್ಸ್ನ ಇದಕ್ಕೆ ಕೊಡುತ್ತೆ. ಸೆಟ್ ಆಫ್ ರೂಲ್ಸ್ನ ಕೊಟ್ಟಾಗ ಈ ಸ್ಟೇಟ್ ಏನು ಮಾಡುತ್ತೆ, ಎಲ್ಲ ಡಿಸ್ಟ್ರಿಕ್ಕಿಗೆ ಫಾಲೋ ಮಾಡಿ ಅಂತ ಕೊಡುತ್ತೆ, ರೈಟ್. ಫಾಲೋ ಮಾಡಬೇಕಾಗುತ್ತೆ. ಆ ಡಿಸ್ಟ್ರಿಕ್ಟ್ ಏನು ಮಾಡುತ್ತೆ, ಎಲ್ಲ ಏರಿಯಾಗಳು, ಎಲ್ಲ ಊರಲ್ಲಿ, ಎಲ್ಲ ವಿಲೇಜ್ಗಳಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಇದನ್ನು ಫಾಲೋ ಮಾಡಿ ಅಂತ. ಸೊ ಈ ಥರ ಒಂದು ನ್ಯಾಷನಲ್ ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ಸ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು, ಗೊತ್ತಾಯ್ತಾ. ನಾವು ನ್ಯಾಷನಲ್ ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ ಮೇ ಕಂಟೈನ್ ಕ್ವಾಲಿಟೇಟಿವ್ ಆರ್ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್. ಕ್ವಾಲಿಟಿನೂ ಇರ್ಬೋದು, ಕ್ವಾಂಟಿಟಿನೂ ಇರ್ಬೋದು, ಎರಡರಲ್ಲೂ ಬರುತ್ತೆ. ಡಿಸ್ಚಾರ್ಜ್ ಸ್ಟ್ಯಾಂಡರ್ಡ್ಸ್, ಮೆಥಡ್ ಫಾರ್ ಕ್ಲಾಸಿಫೈಯಿಂಗ್ ಎ ರಿಸೋರ್ಸ್, ಮೆಥಡ್ಸ್, ಪ್ರಾಸೆಸ್ ಆರ್ ಟೆಕ್ನಾಲಜೀಸ್ ಟು ಇಂಪ್ಲಿಮೆಂಟ್, ಆಯಿತಾ. ಏನೇನು ಟೆಕ್ನಾಲಜಿ ಇರಬೇಕು, ಯಾವ್ದು ಇರಬೇಕು ಅದನ್ನು ಮಾಡಿ, ಗೊತ್ತಾಯ್ತಾ. ಯಾವ ರಿಸೋರ್ಸು, ಮೆಥಡ್ ಏನು, ಪ್ರೋಸೆಸ್ ಏನು, ಟೆಕ್ನಾಲಜಿ ಏನು, ಆಯಿತಾ. ಈ ಥರದ್ದೆಲ್ಲ ನಾನ್ ಟೆಕ್ನಿಕಲ್ ಮೆಥಡ್ಸ್ ಏನಿದೆ, ಟೆಕ್ನಿಕಲ್ ಮೆಥಡ್ಸ್ ಏನಿದೆ, ಸ್ಟ್ಯಾಂಡರ್ಡ್ಸ್ ಏನಿದೆ, ಯಾವ ರೂಲ್ಸ್ ಇರಬೇಕು, ಯಾವ ರೂಲ್ಸ್ ಇರಬಾರ್ದು, ಇವೆಲ್ಲ ಈ ನ್ಯಾಷನಲ್ ಎನ್ವೈರ್ಮೆಂಟಲ್ಲಿ ಸ್ಟ್ಯಾಂಡರ್ಡ್ಸಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏನೇನಿದೆ ನೋಡೋಣ. ನ್ಯಾಷನಲ್ ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ ಮೇ ಹ್ಯಾವ್ ಕಂಟೈನ್ ಪ್ರಾಬಿಟ್ ಆ್ಯಂಡ್ ಆ್ಯಕ್ಟಿವಿಟಿ, ಆಯಿತಾ. ಯಾವ ಆ್ಯಕ್ಟಿವಿಟಿನ ಪ್ರಾಬಿಟ್ ಮಾಡಬೇಕು ಅದು ಹೇಳುತ್ತೆ. ರಿಕ್ವೈರ್ ರಿಸೋರ್ಸಸ್ ಕನ್ಸೆಂಟ್ ಫಾರ್ ಎನ್ ಆ್ಯಕ್ಟಿವಿಟಿ, ಅಂದರೆ ಯಾವ ಕೆಲಸನ ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನು ಹೇಳ್ಕೊಡುತ್ತೆ. ಸ್ಟೇಟ್ ದಟ್ ರಿಸೋರ್ಸಸ್ ಕನ್ಸೆಂಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಎನ್ ಆ್ಯಕ್ಟಿವಿಟಿ, ರೈಟ್. ಯಾವ ಒಂದು ಸ್ಟೇಟ್ ಆರ್ ಬಾಡಿನ ಆ ಒಂದು ರಿಸೋರ್ಸಲ್ಲಿ ಬೇಕಾಗಲ್ಲ ಆ ಆ್ಯಕ್ಟಿವಿಟಿಯಲ್ಲಿ, ಅದನ್ನು ಹೇಳ್ಕೊಡುತ್ತೆ. ಅಲೋ ಎ ರಿಸೋರ್ಸ್ ಕನ್ಸೆಂಟ್ ಟು ಬಿ ಗ್ರಾಂಟೆಡ್ ಫಾರ್ ಎನ್ ಆ್ಯಕ್ಟಿವಿಟಿ ಓನ್ಲಿ ಇಫ್ ಇಟ್ ಕಂಪೈಲ್ಸ್ ದ ಕಂಡೀಷನ್ ಸ್ಪೆಸಿಫೈಡ್ ಇನ್ ದ ಸ್ಟ್ಯಾಂಡರ್ಡ್ ಆ್ಯಂಡ್ ಆರ್ ಇನ್ ದ ರೂಲ್ಸ್ ಆಫ್ ರೀಜನಲ್ ಆರ್ ಡಿಸ್ಟ್ರಿಕ್ಟ್ ಪ್ಲಾನ್. ಅಂದರೆ
ಸಿಂಪಲ್ ಆಗಿ ಒಂದು ರೂಲ್ಸ್ ಇರುತ್ತೆ, ಆ ರೂಲ್ಸ್ನ ಯಾರು ಫಾಲೋ ಮಾಡ್ತಾ ಇದಾರೆಲ್ಲ ಅದನ್ನ ಚೆಕ್ ಮಾಡಬೇಕು. ಪರ್ಮಿಷನ್ ನಿಮ್ಮದು ಬೇಕಾಗುತ್ತೆ ಆಯ್ತಾ. ಅವರು ಇದ್ದಾರೆ ಅಂದರೆ ಪರ್ಮಿಷನ್ ಕೊಡಬೇಕು, ಇಲ್ಲ ಅಂದರೆ ಪರ್ಮಿಷನ್ ಕೊಡಂಗಿಲ್ಲ, ರೈಟ್. ಸೊ ದಿಸ್ ಇಸ್ ಅ ಪಾಯಿಂಟ್. ರೆಸ್ಟ್ರಿಕ್ಟ್ ದ ಮೇಕಿಂಗ್ ಆಫ್ ರೂಲ್ ಆರ್ ಗ್ರಾಂಟಿಂಗ್ ಆಫ್ ರಿಸೋರ್ಸ್ ಕನ್ಸೆಂಟ್. ಗೊತ್ತಾಯ್ತಾ, ರಿಸೋರ್ಸ್ನ ಪರ್ಮಿಷನ್ ಇಲ್ಲದೆ ಮಾಡಂಗೆ ಯಾರೋ ರೂಲ್ ಮಾಡಂಗಿಲ್ಲ, ಅದನ್ನ ಫಾಲೋ ಮಾಡಬೇಕು. ರಿಕ್ವೈರ್ ಎ ಪರ್ಸನ್ ಟು ಒಬ್ಟೇನ್ ಎ ಸರ್ಟಿಫಿಕೇಟ್ ಫ್ರಮ್ ಎ ಸ್ಪೆಸಿಫೈಡ್ ಪರ್ಸನ್. ನೀವು ಸರ್ಟಿಫಿಕೇಟ್ ತಗೊಳ್ಬೇಕಾಗುತ್ತೆ, ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ. EIA ಅಂತ ಬರುತ್ತೆ, ಮುಂದೆ ಇದೆ ಏನು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಇದು ಮಾಡಬೇಕಾಗುತ್ತೆ. ಸೊ ಒಂದು ಸ್ಟೇಟಿಂಗ್ ಏನಂತಂದ್ರೆ ಈ ಒಂದು ಪ್ರಾಜೆಕ್ಟ್ ಇಂದ ಎನ್ವೈರ್ಮೆಂಟ್ಗೆ ಯಾವುದೇ ಎಫೆಕ್ಟ್ ಇಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಯಾರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು. ಸೊ ಅವರಿಂದ ಅದನ್ನು ತಗೊಳ್ಬೇಕಾಗುತ್ತೆ, ಅದನ್ನು ನ್ಯಾಷನಲ್ ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇನ್ಕ್ಲೂಡ್ ಇರುತ್ತೆ. ಓಕೆ, ಸೊ ಸ್ಪೆಸಿಫೈಯಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎಕ್ಸಿಸ್ಟಿಂಗ್ ರೂಲ್ಸ್ ಅಂಡ್ ದ ರೂಲ್ಸ್ ಇನ್ ದ ಎನ್ವೈರ್ಮೆಂಟಲ್ ಸ್ಟ್ಯಾಂಡರ್ಡ್ಸ್. ಈಗ ಏನು ರೂಲ್ಸ್ ಇದೆ, ಮುಂದೆ ಏನಾದರೂ ಚೇಂಜ್ ಆದರೆ ಅದನ್ನು ಅವರು ಅದರಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ. ರಿವ್ಯೂ ಆಫ್ ವಾಟರ್ ಕೋಸ್ಟಲ್ ಡಿಸ್ಚಾರ್ಜ್ ಪರ್ಮಿಟ್, ಆಯ್ತಾ. ಡೈರೆಕ್ಟ್ ಆಗಿ ಡಿಸ್ಚಾರ್ಜ್ ಮಾಡಂಗಿಲ್ಲ, ಅದರದ್ದೆಲ್ಲದೂ ಪರ್ಮಿಷನ್ ತಗೊಳ್ಬೇಕು. ಯಾವ ರಿಸೋರ್ಸ್ ಇಂದ ಬರ್ತಾ ಇದೆ, ಯಾವ ಪಾಯಿಂಟ್ ಇಂದ ಬರ್ತಾ ಇದೆ, ಯಾವ ಒಂದು ಕ್ವಾಂಟಿಟಿ ಕಾನ್ಸಂಟ್ರೇಷನ್ ಮಾಸ್ ಏನಿದೆ, ಅದು ಯಾವ ತರ ನೀವು ಡಿಸ್ಚಾರ್ಜ್ ಮಾಡ್ತಾ ಇದ್ದೀರಾ ಅದನ್ನ ನೀವು ಅವರಿಗೆ ಮೆನ್ಷನ್ ಮಾಡಿ ಹೇಳಬೇಕಾಗುತ್ತೆ. ಡಿಟರ್ಮೈನ್ ವೆದರ್ ಎನ್ ಆಕ್ಟಿವಿಟಿ ಇಸ್ ಕಂಟ್ರೋಲ್ಡ್, ರೆಸ್ಟ್ರಿಕ್ಟೆಡ್ ಆರ್ ಡಿಸ್ಕ್ರಿಯೇಷನರಿ ಆರ್ ನಾನ್ ಕಂಪೈಲಿಂಗ್, ಅಂದ್ರೆ ಕರೆಕ್ಟ್ ಆಗಿದೆಯಾ ಇಲ್ವಾ ಇದೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಸ್ಟೇಟ್ ಮ್ಯಾಟರ್ಸ್ ಓವರ್ ವಿಚ್ ಡಿಸ್ಕ್ರಿಯೇಷನ್ ಈಸ್ ರೆಸ್ಟ್ರಿಕ್ಟೆಡ್ ಆರ್ ಕಂಟ್ರೋಲ್ ಈಸ್ ರಿಸರ್ವ್ಡ್, ಅಂದ್ರೆ ಸೆಂಟ್ರಲ್ ಹೇಳುತ್ತೆ ಬಟ್ ಏನೇ ಇದ್ರೂ ಅದು ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ತಗೊಳ್ಬೇಕಾಗುತ್ತೆ. ರಿಸೋರ್ಸ್ ಕನ್ಸೆಂಟ್ ಅಪ್ಲಿಕೇಶನ್ ಮಸ್ಟ್ ಬಿ ಪಬ್ಲಿಕಲಿ ನೋಟಿಫೈಡ್, ಗೊತ್ತಾಯ್ತಾ. ಇಟ್ ಮಸ್ಟ್ ನಾಟ್ ಬಿ ಪಬ್ಲಿಕಲಿ ನೋಟಿಫೈಡ್ ಆರ್ ನೋಟಿಫೈಡ್ ಆನ್ ಎ ಲಿಮಿಟೆಡ್ ಬೇಸಿಸ್, ಗೊತ್ತಾಯ್ತಾ. ಅಂದ್ರೆ ಹೇಳಬೇಕಾಗುತ್ತೆ, ತೋರಿಸ್ಬೇಕಾಗುತ್ತೆ ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಅಂತ, ಗೊತ್ತಾಯ್ತಾ. ಸೊ ಈ ತರದೆಲ್ಲ ರೂಲ್ಸು ನ್ಯಾಷನಲ್ ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಆರ್ ಮಿನಿಮಮ್ ನ್ಯಾಷನಲ್ ಎನ್ವೈರ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಏನು ಬೇಕಾಗುತ್ತೆ ಅದರಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಐ ಹೋಪ್ ಈ ಕ್ಲಾಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ. ಕ್ಲಾಸ್ ಯಾವ ಥರ ಅನ್ನಿಸ್ತಾ ದಯವಿಟ್ಟು ಎಲ್ಲರೂ ನೋಡಿದ ತಕ್ಷಣ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.